ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಇಂಡಸ್ಟ್ರಿಗೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಡ್ತಾ ಕನ್ನಡ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ತೆಲುಗು, ತಮಿಳು ಹೀಗೆ ಎಲ್ಲ ಲ್ಯಾಂಗ್ವೇಜ್ಗಳನ್ನು ಕೂಡ ಸುತ್ಕೊಂಡು ಬಂದು ಅಲ್ಲೂ ಕೂಡ ಬಹು ಬೇಡಿಕೆಯ ನಟನಾಗಿ ಮಿಂಚಿದಂತಹ ನಮ್ಮ ಕನ್ನಡದ ಹೆಮ್ಮೆಯ ನಟ ದೀಕ್ಷಿತ್ ಶೆಟ್ಟಿ ಅವರು ಇದೀಗ ಹೊಸ ಹೆಜ್ಜೆಗೆ ಮುಂದಾಗಿದ್ದಾರೆ, ನಿರ್ಮಾಪಕರಾಗ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವರ ಸಿನಿಮಾ ಜರ್ನಿ, ನಿರ್ಮಾಪಕರ ಕಷ್ಟ ಕಾರ್ಪಣ್ಯಗಳು 100% ಅವ್ರಿಗೆ ಗೊತ್ತಿರುತ್ತೆ. ಎಲ್ಲವನ್ನು ಕೂಡ ಸವಾಲಾಗಿ ಎತ್ಕೊಂಡು ಹೊಸಬರು ಹೊಸ ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ, ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ವಿಭಿನ್ನ ಹೆಜ್ಜೆಯನ್ನು ಇಟ್ಟಿದ್ದಾರೆ. ನನ್ನ ಜೊತೆ ಇವತ್ತು ಬ್ಲಿಂಕ್ ಖ್ಯಾತಿಯ ದೀಕ್ಷಿತ್ ಶೆಟ್ಟಿ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್, ನಮಸ್ತೆ, ಥ್ಯಾಂಕ್ ಯು. ನೀವು ಹೇಗಿದ್ದೀರಿ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ಸರ್, ಹೊಸ ಹೆಜ್ಜೆ, ಹೊಸ ಪ್ರಯತ್ನ, ನಿರ್ಮಾಪಕರಾಗ್ತಾ ಇದ್ದೀರಾ, ಹೇಗಿದೆ ಫೀಲು? ಆ ಒಂದು ಥಾಟ್ ಬಂದಿದ್ದು ಯಾಕೆ ಮತ್ತು ಹೇಗೆ? ನಿರ್ಮಾಪಕ ಅನ್ನುವ ಪದನೇ ಸ್ವಲ್ಪ ಏರಿಸು ಮುರ್ಸು ತಂದು ಕೊಡುತ್ತೆ. ಬೇಸಿಕಲಿ ನನ್ನ ಪ್ರಕಾರ ನಿರ್ಮಾಪಕರು ನಾವು ಯಾವಾಗ ಆಗ್ತೀವಿ ಅಂತಂದರೆ, ಸಿನಿಮಾ 2-3 ಸಿನಿಮಾ ಮಾಡಿ ಆ ಸಿನಿಮಾಯಿಂದ ಒಂದಿಷ್ಟು ಜನ ಜೀವನ ಕಂಡುಕೊಂಡು ಅಥವಾ ಇಂಡಸ್ಟ್ರಿ ಹಿಟ್ಟಾಗೋ ಅಥವಾ ಇಂಡಸ್ಟ್ರಿಗೆ ನಾವು ಕೊಡುಗೆ ಕೊಟ್ಟಾಗ ಐ ಥಿಂಕ್ ಫ್ರಮ್ ದೇರ್ ವಿ ಬಿಕಮ್ ಪ್ರೊಡ್ಯೂಸರ್ಸ್. ಟಿಲ್ ದೆನ್ ಐ ಥಿಂಕ್ ವಿ ಆರ್ ಜಸ್ಟ್ ಇನ್ವೆಸ್ಟಿಂಗ್ ಇನ್ ದ ಫಿಲ್ಮ್. ಅಲ್ಲಿವರೆಗೂ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ ಸಿನಿಮಾಗೆ. ಆ್ಯಂಡ್ ಹೇಗೆ ಶುರುವಾಯಿತು ಅಂತಂದರೆ, ಈಗ ಆಲ್ರೆಡಿ ಸಾಕಷ್ಟು ಇಂಟರ್ವ್ಯೂಲಿ ಹೇಳಿದ್ದೀನಿ ನಾನು. ಅಂದರೆ ಮುಖ್ಯವಾಗಿ ನನಗೆ ಇದನ್ನು ಶುರು ಮಾಡೋದಕ್ಕೆ ಕಾರಣ ಆಗಿದ್ದು, ನನಗೇನು ತಲೆಯಲ್ಲಿ ಇರಲಿಲ್ಲ ಸಿನಿಮಾ ಮಾಡಬೇಕು ಅಥವಾ ನಿರ್ಮಾಣ ಮಾಡಬೇಕು ಅನ್ನೋದು ಯಾವುದು ತಲೆಯಲ್ಲಿ ಇರಲಿಲ್ಲ ನನಗೆ. ಬಟ್ ಬ್ಲಿಂಕ್ ಆದ ನಂತರ ಕೆಲವೊಂದು ಬೆಳವಣಿಗೆಗಳು ನೋಡಿದಾಗ ಐ ಫೆಲ್ಟ್ ಓಕೆ, ಬ್ಲಿಂಕ್ ಸಿನಿಮಾ ಮಾಡಿದಂಥ ನಮ್ಮ ಶ್ರೀನಿಧಿ ಬೆಂಗಳೂರು ಡೈರೆಕ್ಟರ್ ಏನಿದ್ದಾರೆ ಅಥವಾ ಅವ್ರ ತಂಡ ಏನಿದೆ, ತುಂಬ ಹಾರ್ಡ್ ವರ್ಕಿಂಗ್ ತಂಡ, ತುಂಬ ಶಿಸ್ತಿನಿಂದ ಕೆಲಸ ಮಾಡುವಂಥ ತಂಡ. ಆ್ಯಂಡ್ ಮೊದಲನೇ ಸಿನಿಮಾ ಪ್ರೂವ್ ಮಾಡ್ಕೊಂಡ್ಮೇಲೆ ಜನರಲಿ ನನಗೆ ತಮಿಳು, ತೆಲುಗು ಅಥವಾ ಮಲಯಾಳಮಲ್ಲಿ ನಾನು ತುಂಬ ಹತ್ತಿರದಿಂದ ನೋಡಿದ ಹಾಗೆ, ಅಥವಾ ಎಲ್ಲರೂ ನೋಡಿರ್ತೀವಿ ನಾವು ನ್ಯೂಸ್ಗಳಲ್ಲಿ ಅಥವಾ ಇಲ್ಲಿ ಸಿನಿಮಾ ನ್ಯೂಸ್ಗಳು ಎಲ್ಲ ಕಡೆ ಎಲ್ಲರೂ ಇವಾಗ ಸಿಗ್ತಾ ಇದೆ ಎಲ್ರಿಗೂ. ಸೊ ಅದೆಲ್ಲ ನೋಡಿದಾಗ ಏನಾಗುತ್ತೆ, ಮೊದಲನೇ ಸಿನಿಮಾ ಮಾಡಿದಂಥ ನಿರ್ದೇಶಕರಿಗೆ, ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೆ ಅಥವಾ ಹಿಟ್ ಸಿನಿಮಾ ಕೊಂಡಂಥ ನಿರ್ದೇಶಕರಿಗೆ ಎರಡನೇ ಸಿನಿಮಾದ ಅವಕಾಶಗಳು ತುಂಬ ದೊಡ್ಡದಾಗಿ ಬರ್ತವೆ. ಸೊ ಇಲ್ಲದು ನಾವು ಅದನ್ನೇ ಅಪೇಕ್ಷಿಸ್ತಾ ಇದ್ವಿ, ಬಟ್ ಅದಾಗಲಿಲ್ಲ. ಸೊ ಹಾಗಾಗಿ ಸರಿ, ನಿಧಿ ಮತ್ತು ಈ ಥರದೊಂದು ಕಥೆ ಬರ್ಕೊಂಡು ಒಂದಿಷ್ಟು ಇನ್ವೆಸ್ಟರ್ಸ್ನ ನೋಡ್ಕೊಂಡು ನಾನು ಮಾಡ್ತೀನಿ ಅಂತಂದಾಗ ಐ ಫೆಲ್ಟ್ ಓಕೆ. ಬಿಗಿನಿಂಗಲ್ಲಿ ವೆರಿ ಬಿಗಿನಿಂಗ್ ಸ್ಟೇಜ್ ನಾನು ಕೆರಿಯರ್ ಶುರು ಮಾಡಿದಾಗ ನನ್ನಲ್ಲಿರುವ ಪ್ರತಿಭೆನ ಗುರುತಿಸಿ ಒಂದಿಷ್ಟು ಜನ ಅವಕಾಶಗಳು ಕೊಟ್ಟಿದ್ದಕ್ಕೆ ನಾನು ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿತ್ತು. ಆ್ಯಂಡ್ ಈ ಕೆಲವು ವರ್ಷಗಳಿಂದ, ಅದು ಆಫ್ಟರ್ ಲಾಕ್ಡೌನಿಂದ ನೀವು ನೋಡ್ತಾ ಬಂದರೆ ಹೊಸಬ್ರ ಸಿನಿಮಾ ಅನ್ನೋದು ಭಾಳ ಕಮ್ಮಿ. ಅಂದರೆ ನಾವು ಯಾರನ್ನ ಹೊಸಬ್ರು ಅಂತ ಕರೆಯೋಕ್ಕೆ ಶುರು ಮಾಡಿದ್ದೀವಿ ಅಂತಂದರೆ, 4-5 ಸಿನಿಮಾ ಮಾಡಿದವ್ರು ಇನ್ನೂ ಹೊಸಬ್ರು ಅಂತ ಕರೆಯೋಕ್ಕೆ ಶುರು ಮಾಡಿದ್ದೀವಿ. ಆ ಪರಿಸ್ಥಿತಿಯಲ್ಲಿದ್ದೀವಿ ನಾವು ಇವತ್ತು. ಆ್ಯಂಡ್ ಆ್ಯಕ್ಚುಲಿ ಅವ್ರು ಹೊಸಬ್ರಲ್ಲ. ಸೊ 4-5 ಸಿನಿಮಾ ಮಾಡಿದವರು ನಾವು ಹೊಸಬ್ರು ಅಂತ ಕನ್ಸಿಡರ್ ಮಾಡ್ತಾಯಿದ್ದೀವಿ, ಅಥವಾ ಒಂದು 7-8 ವರ್ಷ 10 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರೋರನ್ನ ನಾವು ಇನ್ನೂ ಹೊಸಬ್ರು ಅಂತ ಕರಿತಾ ಇದ್ದೀವಿ. ಐ ಡೋಂಟ್ ನೋ ಹೌ ಫಾರ್ ಇಟ್ ಈಸ್. ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಅದು. ಸೊ ಹೊಸಬ್ರು ಅಂದರೆ ಯಾರು, ಮೊದಲನೇ ಸರಿ ಈಗ ಡೆಬ್ಯೂ ಮಾಡ್ತಿರೋರೋ ಅಥವಾ ಈಗ ಇತ್ತೀಚೆಗೆ ಬಂದವರು, ಈ ಥರದವರು. ಸೊ ಈ ಥರದ ಫೇಸಸ್ ನೀವು ಭಾಳ ಕಮ್ಮಿ ನೋಡ್ತಾ ಇರೋದು, ತುಂಬ ಕಮ್ಮಿ ಆಗೋಗಿದೆ. ಹೊಸಬ್ರ ಮೇಲೆ ಬಂಡವಾಳ ಹೂಡೋರಾಗಿರ್ಬೋದು ಅಥವಾ ಹೊಸ ಪ್ರತಿಭೆಗಳನ್ನ ಇದು ಮಾಡೋದಾಗಿರ್ಬೋದು. ಸೊ ಈ ನಿಟ್ಟಿನಲ್ಲಿ ಓಕೆ, ನನ್ನ ಒಂದು ಥ್ಯಾಂಕ್ಸ್ ಗಿವಿಂಗ್ ಇಂಡಸ್ಟ್ರಿ ಇವತ್ತವರೆಗೂ ನನ್ನ ಇಷ್ಟು ದಿನ ಸಾಕಿದೆ, ಈ ಇಂಡಸ್ಟ್ರಿಯಿಂದ ಜೀವನ ಮಾಡಿದ್ದೀನಿ. ಸೊ ನಾನೇನು ವಾಪಸ್ ಕೊಟ್ಟೆ ಅಂತಂದರೆ, ಓಕೆ, ಒಂದಿಷ್ಟು ಜನ ಮತ್ತೆ ನನ್ನ ಸುತ್ತ ಇರೋ ಪ್ರತಿಭೆಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ರೆ, ಈ ಸಿನಿಮಾ ಮುಖಾಂತರ ಅವ್ರೇನಾದರೂ ಅವ್ರ ಕೆರಿಯರ್ ಇನ್ನೂ ಚೆನ್ನಾಗಾಗಿ ಅಲ್ಲಿಂದ ಹೋದರೆ ಅದೊಂದು ಖುಷಿ ಅಷ್ಟೇ. ಸೊ ಆ ನಿಟ್ಟಿನಲ್ಲಿ ಸರಿ ಮಾಡೋಣ ಅಂಥೇಳಿ ಈ ಸಿನಿಮಾ ಮಾಡೋದಕ್ಕೆ ಶುರು ಮಾಡಿದ್ದು. ಸೂಪರ್. ಆದರೂ ಕೂಡ ನಿರ್ಮಾಪಕರು ಅಂತ ಬಂದಾಗ ನೋಡಿ, ನೀವು ಅಷ್ಟು ಬೇಗ ಇಂಡಸ್ಟ್ರಿಗೆ ಬಂದು 10-11 ವರ್ಷ ಕಳೀತು, ತಮ್ಮದೇ ಆದ ಹೆಸರನ್ನು ಮಾಡಿದ್ದೀರಾ, ಒಂದು ಚಾಪ್ ಇದೆ ದೀಕ್ಷಿತ್ ಶೆಟ್ಟಿ ಅಂತ ಅಂದಾಗ ನಿಮ್ಮದು ಒಂದಷ್ಟು ದಾಖಲೆ ಇದೆ ಅಂತಲೇ ಹೇಳಬಹುದು. ಇಷ್ಟು ಬೇಗ ನಿರ್ಮಾಣ ಅಂತ ಬಂದಾಗ ನಿರ್ಮಾಪಕರಿಗೆ ಒಂದಷ್ಟು ಸವಾಲುಗಳಿದ್ದಾವೆ ಈಗ ಇಂಡಸ್ಟ್ರಿಯಲ್ಲಿ. ಆ ಸವಾಲುಗಳ ಐಡಿಯಾಗಳು ನಿಮ್ಗೆ ಇದೆಯಾ ಅಂತ ಹೇಳಿ? ಇತ್ತೀಚಿನ ನಿರ್ಮಾಪಕರು ತುಂಬ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ನಾವು ಗಮನಿಸಿದಂತೆ. ಆ ಎಲ್ಲ ಐಡಿಯಾಗಳು ನಿಮಗೆ ಗೊತ್ತಿರುತ್ತೆ ಅಂತ ಅನ್ಸುತ್ತೆ, ಏನೇನು ಪ್ರಾಬ್ಲಮ್ಗಳಿದೆ ಅಂತ, ಇದನ್ನು ಹೇಳೋದಾದರೆ? ಡೆಫಿನೆಟ್ಲಿ. ಯಾಕಂದರೆ ಸಮಸ್ಯೆ ಅನ್ನೋದು, ಈಗ ಒಂದು ಬಿಸ್ನೆಸ್ ಪರ್ಸ್ಪೆಕ್ಟಿವ್ ನೋಡೋದಾದರೆ, ಸಮಸ್ಯೆ ಅನ್ನೋದು ಎಲ್ಲ ಕ್ಷೇತ್ರದಲ್ಲೂ ಇದ್ದೇ ಇರುತ್ತೆ. ಆ್ಯಂಡ್ ಸಮಸ್ಯೆ ಇಲ್ಲದೆ ಆಗುವಂಥದ್ದು ಯಾವುದೂ ಇಲ್ಲ. ಅದಕ್ಕೆ ಸಿದ್ಧತೆಗಳು ಭಾಳ ಮುಖ್ಯ ಆಗುತ್ತೆ. ಆ ಸವಾಲುಗಳನ್ನ ಎದುರಿಸ್ತಾ ಇದ್ದೀನಿ. ಪ್ರಿಪೇರ್ ಆಗಿದ್ದೀನ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿದ್ದೀನಿ ಅಂತ. ಬಟ್ ಒಂದು ಧೈರ್ಯ ಏನು ಅಂತಂದರೆ, ಡೆಫಿನೆಟ್ಲಿ, ಯಾಕಂದರೆ ಮೊದಲನೇ ಸತಿ ಆ್ಯಕ್ಟಿಂಗ್ ಮಾಡುವಾಗ ಅಥವಾ ಈ ಫೀಲ್ಡ್ನ ಆಯ್ಕೆ ಮಾಡಿದಾಗಲೂ ಸಾಕಷ್ಟು ಸವಾಲುಗಳಿದ್ವು. ಆ ಸವಾಲನ್ನ ಎದುರಿಸಿ ಬಂದ ಮೇಲೇ ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿತ್ತು. ಸೊ ಫಸ್ಟು ನನಗನ್ಸೋದು, ಮುನ್ನುಗ್ಗಬೇಕು. ಮುನ್ನುಗ್ಗಿದ್ರೆ ದಾರಿ ಸಿಗುತ್ತೆ.
ನಾವು ದಾರಿ ಹುಡುಕ್ತೀವಿ, ಯಾಕಂದರೆ ಹೊಳೆಗೆ ಬಿದ್ದ ಮೇಲೆ ಈಜು ಆಡಲೇಬೇಕು. ಸೊ ಬೇರೆ ದಾರಿ ಇರೋದಿಲ್ಲ, ಒಂದೇ ಮುಳುಗಬೇಕು ಇಲ್ಲ ಈಜಾಡಬೇಕು. ಸೊ ಈಜಾಡಬೇಕು ಅನ್ನೋ ಒಂದು ಸ್ವಲ್ಪ ಆತ್ಮಧೈರ್ಯ ಇತ್ತು ಅಂತಂದರೆ ಐ ಥಿಂಕ್ ಯು ವಿಲ್ ಫೈಂಡ್ ಯುವರ್ ವೇ. ಸೊ ದಟ್ಸ್ ಹೌ ಐ ಆಮ್ ಫೈಂಡಿಂಗ್ ಮೈ ವೇ. ವಿಡಿಯೋ ರೆಕಾರ್ಡಿಂಗ್ ಒಂಥರ ಚೆನ್ನಾಗಿದೆ. ಇವಾಗ ನಿಮ್ಮ ಶರ್ಟಲ್ಲೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಕಾಣಿಸ್ತಾ ಇದೆ ನಮಗೆ. ಇದು ನೋಡ್ತಾ ಇದ್ರೂ ಕೂಡ ಸಮಥಿಂಗ್ ಸ್ಪೆಷಲ್ ಇದೆ ಅಂತ ಅನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದ್ರೆ ಏನಿದೆ, ಏನು ಅಂಥದ್ದು ಏನಿದೆ ಈ ಸಿನಿಮಾದಲ್ಲಿ ಅಂತ ಹೇಳಿ, ಯಾಕೆ ಇಷ್ಟ ಆಯಿತು, ನಿರ್ಮಾಣ ಮಾಡಬೇಕು ಅಂತ ಯಾಕೆ? ಒಂದು ಮತ್ತೆ ವಿಭಿನ್ನವಾದ ಜಾನರು. 6 - 5 = 2 ಈ ಜಾನರಲ್ಲಿ ಬಂದಿತ್ತು ಸಿನಿಮಾ. ಅದಾದ ನಂತರ ಯಾರೂ ಈ ಜಾನರ್ನ ತುಂಬ ಅಥೆಂಟಿಕ್ಕಾಗಿ ಪ್ರಯತ್ನ ಮಾಡಲಿಲ್ಲ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಓಕೆ, ಇವತ್ತಿರುವ ಟೆಕ್ನಾಲಜಿನ ಬಳಸ್ಕೊಂಡು ಇನ್ನೂ ಎಫೆಕ್ಟಿವ್ ಆಗಿ ಹೇಗೆ ಕತೆ ಹೇಳ್ಬೋದು ಅನ್ನೋದು ಒಂದಾದರೆ, ಇನ್ನೊಂದು ಕಡೆಗೆ ಈ ಸಿನಿಮಾ ಸ್ವಲ್ಪ ಸಿನಿಮಾ ಬಗ್ಗೆ ನಾಲೆಜ್ ಇರೋರಾಗಿರ್ಬೋದು ಅಥವಾ ಕೆಲಸ ಮಾಡಿರೋರಾಗಿರ್ಬೋದು ಮಾತ್ರ ಈ ಸಿನಿಮಾನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ತುಂಬ ಹೊಸ ಪ್ರೊಡ್ಯೂಸರ್ಸು ಅಥವಾ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಇಬ್ಬರ ಹತ್ರನೂ ಈ ಕತೆ ಹೇಳಿದ್ರೆ ಪ್ರಾಬಬ್ಲಿ ಅವ್ರು ಒಪ್ಪಲ್ಲ ಈ ಸಿನಿಮಾನ ಮಾಡೋದಕ್ಕೆ. ಯಾಕಂದರೆ ಸಾಕಷ್ಟು ಚಾಲೆಂಜಸ್ ಇವೆ. ಆ್ಯಂಡ್ ನಾವೇನು ಹೇಳ್ತೀವಿ ಇವಾಗ, ಯಾಕಂದರೆ ಪ್ರತಿ ಸರಿ ಬಂಡವಾಳ ಹೂಡಬೇಕಾದ್ರೆ ಫಸ್ಟು ನೋಡೋದು ನಾನು ಹೆಂಗೆ ದುಡ್ಡು ತೆಗಿಬೋದು ಅಂತ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಐ ಥಿಂಕ್ ದಿಸ್ ಈಸ್ ಹ್ಯೂಜ್ ರಿಸ್ಕ್. ಇದಕ್ಕೆ ಆಡಿಯನ್ಸ್ ಅದು ಲಿಮಿಟೆಡ್ ಆಡಿಯನ್ಸಸ್ ಇದ್ದಾರೆ. ಆ್ಯಂಡ್ ಇದನ್ನು ಫೇಸಸ್ ಇಲ್ಲ ಹೇಳಬೇಕು ಅಂತಂದರೆ, ಇವಾಗ ಯಾವುದು ನೋನ್ ಫೇಸಸ್ ಇಲ್ಲ. 5 ಜನ ಕಲಾವಿದರು, ಹೊಸಬ್ರು ಕಲಾವಿದರು, ಹೊಸ ಕಲಾವಿದರು. ಸೊ ಇಷ್ಟೆಲ್ಲ ಇದ್ದಾಗ ಸ್ವಲ್ಪ ಹಿಂಜರಿತಾರೆ. ಬಟ್ ನನಗೇನು ಅನ್ನಿಸ್ತು ಅಂದರೆ, ನಾನು ವೈಯಕ್ತಿಕವಾಗಿ ಆ್ಯಸ್ ಅನ್ ಆ್ಯಕ್ಟರ್ ಆಗಿ ಜಾನರ್ಸ್ನ ಬ್ರೇಕ್ ಮಾಡ್ಕೊಂಡ್ಬಂದಿದ್ದೀನಿ. ದಿಯಾಯಿಂದ ದಸರಾ ಆಗಿರ್ಬೋದು ಅಥವಾ KTM, ಬ್ಲಿಂಕ್, ನನ್ನ ಪ್ರತಿ ಸಿನಿಮಾನು ತುಂಬ ಕಾನ್ಷಿಯಸ್ ಆಗಿ ಜಾನರ್ಸ್ ಬ್ರೇಕ್ ಮಾಡಿಕೊಂಡು ಹೊಸದೇನೋ ಮಾಡಬೇಕು, ಹೊಸ ಜಾನರ್ಗೆ ಎಂಟರ್ ಆಗಬೇಕು ಅಂತ. ಸೊ ಐ ಥಿಂಕ್ ಅದೇ ಎಲ್ಲೋ ಆ ಚಾಪ್ ಇಲ್ಲಿ ಕೂಡ ಕಾಣುತ್ತೆ ನಿಮಗೆ. ಸೊ ಜಾನರ್ ಬ್ರೇಕ್ ಮಾಡಬೇಕು, ಮತ್ತು ಒನ್ಸ್ ಅಗೇನ್ ಫಸ್ಟ್ ಸಿನಿಮಾ ನಾನು ಮಾಡ್ತಿದ್ದೀನಿ ಅಥವಾ ಏನೋ ಒಂಚೂರು ಡಿಫ್ರೆಂಟ್ ಆಗಿರಬೇಕು. ಆ್ಯಂಡ್ ಸ್ವಲ್ಪ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಮೇಜರಾಗಿ ಇದಕ್ಕೆ ಬೇಕಾದಂಥ ಬಂಡವಾಳ ಕೂಡ ನಮ್ಮ ಬಜೆಟಲ್ಲಿರುತ್ತೆ, ಇತ್ತು ಒಂದು. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಸಿನಿಮಾ ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸಿನಿಮಾ. ಬಿಕಾಸ್ ಇದು ಯಾವ ಥರ ಅನುಭವವನ್ನು ಕೊಡುತ್ತೆ ಅಂತಂದರೆ, ಈಗ ಒಂದು 80% ಶೂಟ್ ಆಗಿದೆ. ಸೊ ನಾವು ಫುಟೇಜಸ್ ಎಲ್ಲ ನೋಡಿದಾಗ ನಮ್ಗೆ ಅನಿಸಿದ್ದು, ಇದರಲ್ಲಿ ನಿಮಗೆ ರೆಗ್ಯುಲರ್ ಪ್ಯಾಟರ್ನ್ ಆಫ್ ಮ್ಯೂಸಿಕ್ ಇರೋದಿಲ್ಲ, BGMs ಇರೋದಿಲ್ಲ. ಸೊ ಇಟ್ ಈಸ್ ವೆರಿ ನ್ಯಾಚುರಲಿಸ್ಟಿಕ್ ಸೌಂಡ್. ಸೊ ನೀವು 4ನೇ ವ್ಯಕ್ತಿಯಾಗಿರ್ತೀರ ಥಿಯೇಟ್ರಲ್ಲಿ. ಸೊ 3 ಜನ ಪರದೆ ಮೇಲಿದ್ದರೆ 4ನೇ ವ್ಯಕ್ತಿ ನೀವಾಗಿರ್ತೀರ. ಸೊ ನೀವು ಆ ಜಾಗದಲ್ಲಿದ್ದು ಇದನ್ನು ಅನುಭವಿಸ್ತಿದ್ದೀರಾ ಅನ್ನುವ ಫೀಲ್ ಇರುತ್ತೆ ಇಡೀ ಸಿನಿಮಾದ. ಸೊ ದ ಹೋಲ್ ಸೌಂಡ್ ರೆಕಾರ್ಡಿಂಗ್ ಆಗಿರ್ಬೋದು ಅಥವಾ ಎಫೆಕ್ಟ್ಸ್ಗಳಾಗಿರ್ಬೋದು, ಎಲ್ಲವೂ ಇಟ್ ಈಸ್ ಮೇಡ್ ಇನ್ ಅ ವೆರಿ ರಿಯಲಿಸ್ಟಿಕ್ ವೇ. ಸೊ ಆ ಅಪ್ರೋಚ್ ಇರೋದ್ರಿಂದ ಇದೊಂದು ಹೊಸ ಅನುಭವ ಕೊಡುತ್ತೆ. ಆ್ಯಂಡ್ ಇದು ಥಿಯೇಟ್ರಲ್ಲೇ ಅನುಭವಿಸುವಂಥ ಸಿನಿಮಾ. ಅಫ್ಕೋರ್ಸ್ ಇವಾಗ ನಾವು ಈ ನಡುವೆ ಡಿಫ್ರೆನ್ಷಿಯೇಟ್ ಆಗ್ತಿದೆ, ಥಿಯೇಟ್ರ್ ಸಿನಿಮಾ, OTT ಸಿನಿಮಾ ಅಂತ ಜನ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಬೇಕು, ಅಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಇನ್ನೂ ಅದ್ಭುತವಾಗಿ ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ಇದನ್ನೆಲ್ಲ ತಲೆಯಲ್ಲಿಟ್ಕೊಂಡು ಓಕೆ. ಹೇಳ್ತಾ ಇದ್ರಿ 80% ಶೂಟಿಂಗ್ ಎಲ್ಲ ಮುಗ್ದಿದೆ ಅಂತ. ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ? ಈ ಥರದ್ದು ಒಂಥರ ಚಾಲೆಂಜಿಂಗು, ಏನಾದ್ರು ಒಳ್ಳೆ ಅನುಭವ ಇದ್ದರೆ 80%ಅಲ್ಲಿ ಏನೇನು ಒಳ್ಳೆ ಅನುಭವಗಳಾಗಿದೆ ಅಥವಾ ಕೆಟ್ಟ ಅನುಭವಗಳಾಗಿದೆ ಅದನ್ನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ದೀಕ್ಷಿತ್ ಶೆಟ್ರು ಅಂತ? ಸಾಕಷ್ಟು ಒಳ್ಳೊಳ್ಳೆ ಅನುಭವಗಳು ಆಗಿದೆ. ಕೆಟ್ಟ ಅನುಭವ ಅಂತ ಹೇಳಲ್ಲ, ಬೇರೆ ಥರದ ಅನುಭವಗಳು ಅಥವಾ ಏನಂತೀರ, ನೀವು ಆಗಲೇ ಹೇಳಿದಾಗೆ ಸವಾಲುಗಳು ಅಂತೀವಲ್ಲ, ಬದಲಾಗುತ್ತೆ. ಶೂಸ್ ಬದಲಾಗುತ್ತೆ, ಕೆಲಸಗಳು ಬದಲಾಗುತ್ತೆ. ಇದು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಆ್ಯಕ್ಟರ್ಸ್ ಬಗ್ಗೆ ಹೇಳಬೇಕು. ಈ 5 ಜನ ಆ್ಯಕ್ಟರ್ಸ್ ಏನಿದ್ದಾರೆ, ಭರತ್ ಆಗಿರ್ಬೋದು, ಜೀವನ್, ತೇಜಸ್, ನಲುಮೆ ನಾಚಿಯಾರ್ ಆ್ಯಂಡ್ ಪ್ರಿಯಾ ಜೆ ಆಚಾರ್, ಇವ್ರು 5 ಜನ ಏನಿದ್ದಾರೆ ಇವ್ರಿಗೆ ಮೋಸ್ಟ್ ಚಾಲೆಂಜಿಂಗ್. ಯಾಕಂತಂದರೆ ತುಂಬ ರಿಯಲಿಸ್ಟಿಕ್ಕಾಗಿ ಪರ್ಫಾರ್ಮ್ ಮಾಡಬೇಕು. ಬಿಕಾಸ್ ವಿಡಿಯೋ ಅಂದರೆ ಒಂದು ವ್ಲಾಗಿಮೆಂಟ್ರಿ ಶೈಲಿ, ವ್ಲಾಗ್ ಮತ್ತು ಡಾಕ್ಯುಮೆಂಟ್ರಿ ಎರಡನ್ನೂ ಒಂಥರ ಕಂಬೈನ್ ಮಾಡಿರೋಂಥ ಸಿನಿಮಾ ಇದು. ಸೊ ಇದರಲ್ಲಿ ಏನಾಗುತ್ತೆ, ವ್ಲಾಗ್ ಮಾಡುವ ಶೈಲಿಯಲ್ಲಿ ಮಾಡ್ತಿರುವಾಗ ನಿಮಗೆ ಸಿನಿಮ್ಯಾಟಿಕ್ ಅಂತ ಅಂತೀವಿ, ಕೆಲವು ಸತಿ ಒಂದು ಸಿನಿಮ್ಯಾಟಿಕ್ ಪರ್ಫಾರ್ಮೆನ್ಸ್ ಅಂತ ಇರುತ್ತೆ. ಆ್ಯಂಡ್ ದಿಸ್ ಇಸ್ ವೆರಿ ವೆರಿ ರಿಯಲಿಸ್ಟಿಕ್. ಅಂದರೆ ನೀವು ನೀವು ಹಿಂಗೆ ಆರಾಮಾಗಿ ಮಾತಾಡ್ತಿದ್ದೀವಿ, ಆ ಕೈಂಡ್ ಆಫ್ ಪರ್ಫಾರ್ಮೆನ್ಸ್ ಬೇಕಿದ್ರಲ್ಲಿ. ಸೊ ಅವ್ರು ತುಂಬ ರಿಹರ್ಸಲ್ಸ್ ಮಾಡಿ, ಆಮೇಲೆ ಇನ್ನೊಂದು ಮೋಸ್ಟ್ ಚಾಲೆಂಜಿಂಗ್ ಏನಂದರೆ ಕ್ಯಾಮ್ರಾನ ಅವರೇ ಹ್ಯಾಂಡಲ್ ಮಾಡಬೇಕು. ಆ್ಯಕ್ಟರ್ಸೇ ಕ್ಯಾಮ್ರಾನ ಹ್ಯಾಂಡಲ್ ಮಾಡಬೇಕು. ಸೊ ಅವ್ರ ಕೈಯಲ್ಲಿರುತ್ತೆ ಕ್ಯಾಮ್ರಾ, ಅವ್ರ ಎಮೋಷನ್ಸ್ ಜೊತೆಗೆ ಕ್ಯಾಮ್ರಾದ ಕಾನ್ಷಿಯಸ್ ಕೂಡ ಇರಬೇಕು ಅವರಿಗೆ. ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಫಾರ್ ದೆಮ್. ಆ್ಯಂಡ್ ನಮಗೆ ಆ ಲೊಕೇಶನ್ಸ್ಗಳನ್ನ ಅಚೀವ್ ಮಾಡೋದಾಗಿರ್ಬೋದು. ಆಮೇಲೆ ನಮಗೆ ರೆಗ್ಯುಲರಾಗಿ ಏನಾಗುತ್ತೆ, ನಾವು ಈಗ ಶೂಟ್ ಮಾಡ್ತಿರ್ಬೇಕಾದ್ರೆ ನಾವು ಜನರಲಿ ಇಷ್ಟು ಮಾತ್ರ ಫ್ರೇಮ್ ಇಡ್ತೀವಿ, ಇಷ್ಟು ಫ್ರೇಮ್ ಇಟ್ಟು ಇಲ್ಲಿ ಮಾತ್ರ ನಾವು ಕ್ಲಿಯರ್ ಮಾಡಿಕೊಂಡು ಇಡೀ ಕ್ರೂ ಹಿಂದೆಗಡೆ ಇರುತ್ತೆ, ಕ್ಯಾಮ್ರಾ ಹಿಂದೆಗಡೆ ಇರುತ್ತೆ ಜನರಲಿ. ಬಟ್ ಇಲ್ಲಿ ಹಾಗಲ್ಲ, 360 ಡಿಗ್ರಿ ಕ್ಲಿಯರ್ ಆಗಿರಬೇಕು. ಸೊ ನಾವೆಲ್ಲೋ ಇರ್ತೀವಿ, ಇವರಲ್ಲೆಲ್ಲೋ ಶೂಟ್ ಮಾಡ್ತಿರ್ತಾರೆ, ಕಟ್ಟಾದ್ಮೇಲೆ ವಾಕಿಲ್ ಮಾತಾಡ್ಕೊಂಡು ನಾವು ಓಡಬೇಕು.
ಜಾಗಕ್ಕೆ. ಇಟ್ಸ್ ನಾಟ್ ದಟ್ ನಾವು ಎಲ್ಲಿ ಬೇಕಾದ್ರೂ ಹಿಂದೆಗಡೆ ನಿಲ್ಬೋದು, ಹಾಗಾಗ್ತಿರ್ಲಿಲ್ಲ. ಸೊ 360 ಡಿಗ್ರಿ ಕ್ಲೀನ್ ಇರಬೇಕಿತ್ತು. ಆ್ಯಂಡ್ ನಮಗೆ ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ್ದು ಲೊಕೇಶನ್ ಹಂಟಿಂಗೆ. ನಮಗೆ ಬೇಕಾದಂಥ ಲೊಕೇಶನ್ಸು ಬ್ಯಾಂಗ್ಳೂರು ಮಾಡಿದ್ದೀವಿ, ಮೂಡಿಗೆರೆ ಮಾಡಿದ್ದೀವಿ, ಆ್ಯಂಡ್ ಒರಿಸ್ಸಾಲ್ ಒಂದು ಬ್ಯಾಲೆನ್ಸ್ ಇದೆ, ಒರಿಸ್ಸಾಲ್ ಒಂದು ಮಾಡಬೇಕು. ಸೊ ಈ 3 ಜಾಗದಲ್ಲಿ ಕಥೆ ನಡೆಯುತ್ತೆ. ಹಾಂ, ನೈಟ್ ಶೂಟ್ ಸ್ವಲ್ಪ ಜಾಸ್ತಿ ಇತ್ತು, ಕಂಪ್ಯಾರಿಟಿವ್ಲಿ ನೈಟ್ ಶೂಟ್ ಜಾಸ್ತಿ ಇತ್ತು. ಆ್ಯಂಡ್ ಒಂದಿಷ್ಟು ಪ್ರಾಸ್ಥೆಟಿಕ್ಸ್ ಮೇಕಪ್ಪು. ಸೊ ಇದನ್ನೆಲ್ಲ ಅಚೀವ್ ಮಾಡೋದು ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ಕ್ಯಾಮ್ರಾ ವೈಸ್ ಐ ಥಿಂಕ್ ಟೆಕ್ನಿಕಲಿ ಅವರು ಡೈರೆಕ್ಟ್ರು ಮತ್ತು ಇವ್ರು ಮಾತಾಡಿದ್ರೆ ಇನ್ನೂ ಇದಿರುತ್ತೆ. ಬಟ್ ನಮ್ಮ 7-8 ಕ್ಯಾಮ್ರಾಸ್ ಇತ್ತು. ಸೊ ವಿ ಹ್ಯಾವ್ ಟು ಹ್ಯಾಂಡಲ್ ಈಚ್ ಕ್ಯಾಮ್ರಾ. ಸೊ ಫುಟೇಜಸ್ ಎಲ್ಲದ್ರದ್ದು ನೋಡಬೇಕಿತ್ತು. ಸೊ ಈ ರೀತಿ ಬೇರೆ ಬೇರೆ ಥರ ಚಾಲೆಂಜಿಂಗ್. ಇನ್ನೊಂದು 20% ಬ್ಯಾಲೆನ್ಸ್ ಇದೆ. ಅಂದರೆ ಮೇಜರ್ ಒಂದು ಸಣ್ಣ ಆ್ಯಕ್ಷನ್ ಬ್ಲಾಕ್ ಒಂದು ಬ್ಯಾಲೆನ್ಸ್ ಇದೆ. ಆ್ಯಂಡ್ ಅದು ಬಿಟ್ಟರೆ ಇನ್ನೊಂದು ಸ್ವಲ್ಪ ಸೀನ್ಸ್ಗಳು ಒಂದು 2-3 ಆ್ಯಡ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಅದಲ್ಲದೆ ಒಂಚೂರು ಪ್ರಮೋಷನಲ್ ಇದೆಲ್ಲ ಒಂದಿಷ್ಟಿದೆ. ಓಕೆ, ಪ್ರಮೋಷನ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಏನು ಮಾಡ್ತಾರೆ ಅಂದರೆ ಎಲ್ಲ ನಿರ್ಮಾಪಕರುಗಳು ಶೂಟಿಂಗಿಗೆ ಇದಕ್ಕೆ ಅಂತ ಫುಲ್ ಬಂಡವಾಳನ ಅಲ್ಲೇ ಹಾಕ್ಬಿಡ್ತಾರೆ. ಪ್ರಮೋಷನ್ ಅಂತ ಬಂದಾಗ ಪ್ರಮೋಷನ್ ತೀರಾ ಕಡಿಮೆ ಮಾಡ್ತಾ ಇದ್ದಾರೆ. ಅದು ಕೂಡ ಎಫೆಕ್ಟ್ ಆಗ್ತಾ ಇದೆ ಅಂತ ಎಲ್ರಿಗೂ ಈಗ ಅರಿವಾಗ್ತಾ ಇದೆ. ಸೊ ನೀವು ಈಗ ಪ್ರೊಡ್ಯೂಸರ್ ಆಗಿ ಪ್ರಮೋಷನ್ ಅಂತ ಬಂದಾಗ ಯಾವ ಥರ ವಿಭಿನ್ನವಾಗಿ ಮಾಡಬೇಕು ಅಂತ ಥಾಟ್ ಇಟ್ಕೊಂಡಿದ್ರೆ ತಲೆಯಲ್ಲಿ ಅಂತ ಹೇಳಿ? ಒಂದಿಷ್ಟು ಐಡಿಯಾಗಳಿವೆ. ಅಂದರೆ ಜನಸಾಮಾನ್ಯರ ಮಧ್ಯ ಹೋಗಿ, ಬಿಕಾಸ್ ಐ ಬಿಲೀವ್ ಇನ್ ದ್ಯಾಟ್. ನಾನು KTM ಸಿನಿಮಾ ಆಗಿರ್ಬೋದು ಅಥವಾ ಬ್ಲಿಂಕ್ ಸಿನಿಮಾ ಆಗಿರ್ಬೋದು ಥಿಯೇಟ್ರ್ ವಿಸಿಟ್ಸ್ ಮಾಡ್ತಾಯಿದ್ದೆ. ಸಿನಿಮಾ ರಿಲೀಸ್ ಟೈಮಲ್ಲಿ ರೋಡ್ ಮೇಲೆ ಇದ್ದೆ ನಾನು. ಸೊ ಐ ಬಿಲೀವ್ ಜನರ ಹತ್ರ ನಾವು ಹೋಗಬೇಕು ಇವಾಗ. ಸೊ ಇದಕ್ಕೂ ಒಂದಿಷ್ಟು ಬೇರೆ 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 ಅಂದ್ಕೊಂಡಿದ್ದೀವಿ. ಬಿಕಾಸ್ ಈಗಲೇ ಹೇಳ್ಬಿಟ್ರೆ ಮತ್ತು ಬೇರೆ ಯಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಒಂದಿಷ್ಟು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ದಟ್ ಈಸ್ ಅ ರೀಸನ್ ನಾನು ಶೂಟಿಂಗ್ ಇನ್ನೊಂದು 80% ಆದ ತಕ್ಷಣ ಬಂದು ಕೂತಿರೋ ಕಾರಣ, ಇವತ್ತಿಲ್ಲಿ ಇಂಟರ್ವ್ಯೂ ಕೊಟ್ಕೊಂಡು ಕೂತಿರೋ ಕಾರಣವೂ ಅದೇನೆ. ಯಾಕಂದರೆ ಪ್ರತಿ ಸತಿ ನನಗೆ ಇಷ್ಟು ವರ್ಷಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದ್ದೇನು, ಅಥವಾ ಬೇರೆಯವ್ರ ಸಿನಿಮಾ ಬೇರೆ ಸ್ನೇಹಿತರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಎಲ್ಲರೂ ಹೇಳ್ತಾ ಇದ್ದಿದ್ದು ಸಿನಿಮಾ ಬಂದಿದ್ದು ಗೊತ್ತಾಗಲಿಲ್ಲ, ಸಿನಿಮಾ ಚೆನ್ನಾಗಿತ್ತದು, OTTಲಿ ನೋಡಿದೆ, ಬಟ್ ಸಿನಿಮಾ ಥಿಯೇಟ್ರಿಗೆ ಯಾವಾಗ ಬಂತು ಅಂತಲೇ ಗೊತ್ತಾಗಲಿಲ್ಲ ನಮಗೆ, ಅಥವಾ ಈ ಥರ. ತಪ್ಪಿಲ್ಲ ಅವ್ರದ್ದು. ಯಾಕಂದರೆ ವಾರಕ್ಕೆ 10 ಸಿನಿಮಾ ರಿಲೀಸ್ ಆದರೆ ಯಾವ ಸಿನಿಮಾ ಬಂದಿದೆ, ಯಾವ ಸಿನಿಮಾ ಹೋಗಿದೆ ಅಂತ ಗೊತ್ತಾಗೋದಿಲ್ಲ. ಬಿಕಾಸ್ ನನಗೆ ಸಿನಿಮಾ ಜೀವನ, ಹಾಗಾಗಿ ನಾನು ಸಿನಿಮಾ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಅಥವಾ ಯಾವುದು ಏನು ಎತ್ತ ಅಂತ ನೋಡ್ತೀನಿ. ಬಟ್ ಎಲ್ರಿಗೂ ಜೀವನ ಅಂದರೆ ಬೇರೆ 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 ಇದೆ. ಸಿನಿಮಾ ಈಸ್ ಅನ್ ಎಂಟರ್ಟೈನ್ಮೆಂಟ್ ಫಾರ್ ಪೀಪಲ್. ಸೊ ಎಂಟರ್ಟೈನ್ಮೆಂಟ್ನ ತುಂಬ ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ನಾವು ಅವ್ರಿಗೆ ರೀಚ್ ಮಾಡೋದಕ್ಕೆ ಬೇರೆ ವಿಧಾನ ತೊಗೋಬೇಕು. ಸೊ ಹಾಗಾಗಿ ನನ್ನ ಮುಖ್ಯ ಉದ್ದೇಶ ಅಥವಾ ದೊಡ್ಡ ಏಮ್ ಈ ಸಿನಿಮಾಲ್ಲಿ ಅಂತಂದರೆ, ಈ ಸಿನಿಮಾ ಬರ್ತಿರೋದು ಎಲ್ರಿಗೂ ಗೊತ್ತಾಗಬೇಕು. ಥಿಯೇಟ್ರಿಗೆ ಬಿಡ್ತಾರೋದು ಅವ್ರಿಗೆ ಬಿಟ್ಟಿತ್ತು. ಬಟ್ ಈ ಸಿನಿಮಾ ಥಿಯೇಟ್ರಿಗೆ ಬರ್ತಿದೆ ಅನ್ನೋದು, ಇಂಥ ದಿನ ಬರ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು. ಆ ನಿಟ್ಟಿಗೆ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡಬೇಕು ಅಂತ ಇಡೀ ತಂಡ ಮಾತಾಡ್ಕೊಂಡಿದ್ದೀವಿ. ಅಂದರೆ ಇರೋ ಟೀಮು ಅಷ್ಟೇ ಕೋಆಪ್ರೇಟಿವ್ ಆಗಿದೆ ನಮಗೆ. ಮೋಸ್ಟ್ಲಿ ಆಗಸ್ಟ್ ಸೆಪ್ಟೆಂಬರ್ ಮೋಸ್ಟ್ಲಿ. ಇನ್ನೂ ಟೈಮ್ ಆಗ್ಬೋದು, ಇನ್ನು ಮುಂಚೆನೂ ಬರ್ಬೋದು. ಬಟ್ ಡಿಪೆಂಡಿಂಗ್ ಅಪಾನ್ ಕೆಲಸಗಳೆಲ್ಲ ಹೇಗಾಗುತ್ತೆ ಅನ್ನೋದ್ರ ಮೇಲೆ. ವಿಡಿಯೋದ ಬಗ್ಗೆ ನಮಗಂತೂ ಸಿಕ್ಕಾಪಟ್ಟೆ ತುಂಬ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ ನೀವು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ದರೆ. ಸೊ ಈಗ ದೀಕ್ಷಿತ್ ಶೆಟ್ಟಿ ಅವರು 10ಕ್ಕೂ ಹೆಚ್ಚು ವರ್ಷಗಳು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗಿದೆ. ಹೇಗಿದೆ ಬಣ್ಣದ ಬದುಕು? ಏನೇನು ಕಲಿಸ್ತು, ಏನೇನು ಗಳಿಸಿದ್ರಿ ಅಂತ ಹೇಳಿ? ಗಳಿಸಿದ್ದು ತುಂಬ ಜನರ ಪ್ರೀತಿ ಗಳಿಸಿದ್ದೀನಿ. ನಮ್ಮ ಭಾಷೆ ಜೊತೆಗೆ ಪಕ್ಕದ ರಾಜ್ಯದ ಭಾಷೆಗಳಲ್ಲೂ ಸಿನಿಮಾ ಮಾಡಿ ಐ ಥಿಂಕ್ ಅದೊಂದು ತುಂಬ ಖುಷಿ ಕೊಡೋ ವಿಚಾರ. ಆ್ಯಂಡ್ ಗಳಿಸಿದ್ನೆಲ್ಲ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಗಳಿಸ್ತಾ ಇರೋದನ್ನು ಇದಕ್ಕೆ ಹಾಕ್ತೀನಿ. ನೆಕ್ಸ್ಟು ಕಮ್ಮಿ ಆಗಿದೆ ಸ್ವಲ್ಪ. ಸೊ ಈಗ ಹೋಗ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಮತ್ತೆ ಬರೋ ಪೇಮೆಂಟು ಇದಕ್ಕೆ ಆಗುತ್ತೆ. ಅದು ಬಿಟ್ಟು ಚೆನ್ನಾಗಿದೆ ಬದುಕು. ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ತಾ ಇವತ್ತಿಗೆ ಇನ್ನೂ ಕೆಲಸ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿ ನಾವು ಸರ್ವೈವ್ ಆಗೋದಕ್ಕೆ ಸಾಧ್ಯವಾಗಿದೆ. ಇಲ್ಲೊಂದು ಜೀವನ ಕಂಡ್ಕೋತಾ ಇದ್ದೀವಿ ಅನ್ನೋದೇ ಭಾಳ ದೊಡ್ಡ ವಿಚಾರ. ಯಾಕಂದರೆ ಕಲಾವಿದ್ರಿಗೆ ಭಾಳ ಕಷ್ಟ ಇದೆ ಇವತ್ತು. ಇದೇ ಫೀಲ್ಡಲ್ಲಿ ಜೀವನ ಕಂಡುಕೊಳ್ಳೋದಿದೆಯಲ್ಲ, ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಇಲ್ಲದೆ ಜೀವನ ಕಂಡುಕೊಳ್ಳೋದಿದೆಯಲ್ಲ, ತುಂಬ ಕಷ್ಟದ ವಿಚಾರ ಅದು. ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಆ ವಿಚಾರದಲ್ಲಿ. ಇವತ್ತಿಗೂ ನನ್ನದೇ ಯಾವಾಗಲೂ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಏನೇ ದುಡಿತಾ ಇದ್ದು ಅದು ಇವತ್ತು ಇಡೀ ನನ್ನ ದುಡಿಮೆ ಚಿತ್ರರಂಗದ ದುಡಿಮೆನೆ ಅಂತ. ಸೊ ಆ ರೀತಿ ಚಿತ್ರರಂಗ ನನ್ನ ಸಾಕ್ತಾ ಇದೆ. ಸೊ ಅದಕ್ಕೆ ಬಹಳ ಖುಷಿ ಇದೆ. ಇನ್ನು ಅದೊಂದು ಮಾತಿದೆ, ಈ ಬಣ್ಣದ ಬದುಕು ಹೇಗೆ ಅಂತಂದರೆ ಒಂದು ಬೆಂಕಿನ ಚೆಂಡಿನ ಹಾಗಂತೆ. ದೂರದಲ್ಲಿ ನಿಂತು ನೋಡ್ತಿರುವಾಗ ತುಂಬ ಆಕರ್ಷಣೆ ಆಗಿರುತ್ತೆ ಆ್ಯಂಡ್ ನಮ್ಮನ್ನು ಸೆಳೆಯುತ್ತೆ. ಹತ್ತಿರ ಬಂದು ನೋಡಬೇಕು, ತುಂಬ ಖುಷಿ, ಏನೋ ಮಜಾ ಇದೆಯಲ್ಲ ಅಂತ ಅನಿಸುತ್ತೆ. ಬಟ್ ಹತ್ತಿರ ಇದ್ದವ್ರಿಗೆ ಅಥವಾ ಅದ್ರ ಪಕ್ಕದಲ್ಲಿ ಇದ್ದವ್ರಿಗೆ ಗೊತ್ತು ಅದರ
ಹವೆ ಎಷ್ಟು ಬಿಸಿ ಎಷ್ಟು ಇದೆ ಅಂತ. ಸೊ ಹಾಗಾಗಿ ಆ ಥರದ್ದಿದ್ದು. ಸೊ ದೂರದಿಂದ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಹತ್ತಿರ ಇದ್ದರೆ ಅದ್ರ ಕಾವು ತಡ್ತಾ ಇರುತ್ತೆ ಅವಾಗ. ಬಟ್ ಅದನ್ನು ಸುಧಾರಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ತಮ್ಮದೇ ಆದ ಹೆಸರನ್ನು ಮಾಡಿದ್ದೀರಾ. ಈಗ ದಸರಾ ಅಂತ ಬಂದಾಗ ಕೀರ್ತಿ ಸುರೇಶ್ ಆಗಿರ್ಬೋದು, ನಾನಿ ಆಗಿರ್ಬೋದು, ಇವ್ರ ಜೊತೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಅವ್ರ ಬಗ್ಗೆ ನೆನ್ಪು ಮಾಡೋದಾದರೆ ಹೇಗಿದೆ ಅಂದರೆ, ಇಲ್ಲಿಂದ ಅಲ್ಲಿ ಹೋಗಿ ಈಜೋದು ಅಷ್ಟು ಈಸಿ ಇಲ್ಲ, ಅಷ್ಟು ಈಸಿಯಾಗಿ ಯಾರು ಕೂಡ ನಮ್ಮವರು ಅಂತ ಒಂದೇ ಸತಿ ತಗೊಳ್ಳಲ್ಲ. ನಿಮ್ಗೆ ಹೇಗಿತ್ತು ಅಂತ ಹೇಳಿ ಅಲ್ಲಿ ಜರ್ನಿ ಹೋದ ಸಂದರ್ಭ? ಖಂಡಿತವಾಗ್ಲೂ ಎಫರ್ಟ್ಸ್ ತುಂಬ ಇತ್ತು, ತುಂಬ ಹಾರ್ಡ್ ವರ್ಕ್ ಇತ್ತು ಅದ್ರ ಹಿಂದೆಗಡೆ. ಬಟ್ ಇವತ್ತಿಗೆ ನೋಡಿದಾಗ ಇಷ್ಟು ಬೇಗ ದಿಯಾ ಮಾಡಿದ್ರು, ಸಡನ್ನಾಗಿ ದಸರಾ ಮಾಡಿದ್ರು, ಎಷ್ಟು ಈಸಿ ಆಗಲ್ಲ, ಟೈಮ್ ಬೇಗ ಚೇಂಜ್ ಆಯಿತು ಅಂತಾರೆ. ಬಟ್ ಇಟ್ ಟುಕ್ 11 years ಫಾರ್ ದ್ಯಾಟ್. ಸೊ ಸತತವಾದ ಹಾರ್ಡ್ ವರ್ಕು, ಕನ್ಸಿಸ್ಟೆನ್ಸಿ, ಸೊ ಅದು ಸಾಧ್ಯವಾಗಿದ್ದು. ಆ್ಯಂಡ್ ಅವ್ರ ಬಗ್ಗೆ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆ ಎಲ್ಲ ಇದ್ದಾಗ ಒಂದು ಅರಿವಾಗಿದ್ದು, ಅವರೆಲ್ಲ ಸ್ಟಾರ್ ಆಗಿರೋದು ದೇರ್ ಈಸ್ ಅ ರೀಸನ್ ಬಿಹೈಂಡ್ ದಟ್. ದೇರ್ ಇಸ್ ಅ ವೆರಿ ಸ್ಟ್ರಾಂಗ್ ರೀಸನ್ ಬಿಹೈಂಡ್ ವೈ ದೇ ಆರ್ ಸ್ಟಾರ್ಸ್. ಬಿಕಾಸ್ ಅವ್ರು ಕೆಲಸ ಮಾಡುವ ರೀತಿ ಆಗಿರ್ಬೋದು, ಕೆಲಸಕ್ಕೆ ಅವ್ರ ಅಪ್ರೋಚ್ ಆಗಿರ್ಬೋದು, ಮತ್ತು ಅವ್ರಿಗೆ ಕೊಡುವಂಥ ಇಂಪಾರ್ಟೆನ್ಸ್ ಆಗಿರ್ಬೋದು. ಸೊ ಅದನ್ನೆಲ್ಲ ಪಕ್ಕದಲ್ಲಿ ಕೂತು ನೋಡಿದಾಗ ಓಕೆ, ಯಾರೂ ಇವ್ರ ಟೈಮ್ ಚೆನ್ನಾಗಿತ್ತು, ಇವ್ರಿಗೆ ಲಕ್ಕಿತ್ತು ಅಥವಾ ಇನ್ನೊಂದಿತ್ತು, ಅದೆಲ್ಲವೂ ಸುಳ್ಳು. ಪ್ರತಿಯೊಬ್ಬರ ಹತ್ರನೂ ಯಾವುದೋ ಒಂದು ಗುಣ ಇರುತ್ತೆ, ಆ ಗುಣ ಅವ್ರನ್ನಲ್ಲಿ ಕರ್ಕೊಂಡು ಹೋಗಿರುತ್ತೆ. ಸೊ ನಾವು ತುಂಬ ಸೂಕ್ಷ್ಮವಾಗಿ ಅದನ್ನು ನೋಡಿದಾಗ ಮಾತ್ರ ಅದು ಅರ್ಥ ಆಗುತ್ತೆ, ಅಂದರೆ ವರ್ಕಿಗೆ ಸಂಬಂಧಪಟ್ಟ ಹಾಗೆ. ಸೊ ನಾನಿ ಸರ್ ಈಸ್ ವೆರಿ ಹಾರ್ಡ್ ವರ್ಕಿಂಗ್. ದೇ ಆರ್ ಆಲ್ ವೆರಿ ಹಾರ್ಡ್ ವರ್ಕಿಂಗ್. ನಮ್ಗೆ ಅನಿಸುತ್ತೆ ಓಕೆ, ಸ್ಟಾರ್ ಆರಾಮಾಗಿ ಬರ್ತಾರೆ, ಆರಾಮಾಗಿರ್ತಾರೆ, ಆರಾಮಾಗಿ ಹೋಗ್ತಾರೆ. ನಾವು ಹಂತವಾಗಿ ಬೆಳೀತಾ ಇದ್ದ ಹಾಗೂ ಕೆಲಸ ಇನ್ನೂ ಜಾಸ್ತಿ ಕಷ್ಟ ಆಗ್ತಾ ಹೋಗುತ್ತೆ, ನಾವು ಟಫ್ ಆಗ್ತಾ ಹೋಗ್ತೀವಿ ಅಷ್ಟೇ. ಸೊ ಕೆಲಸ ಈಸಿ ಆಗ್ತಾ ಹೋಗಲ್ಲ. ಬಟ್ ನಾವು ಇಲ್ಲಿದ್ದಾಗ ಅನಿಸುತ್ತೆ ತುಂಬ ಈಸಿ ಆಗ್ಬೋದೇನೋ, ಮೇಲೆ ಹೋದರೆ ಸಿನಿಮಾ ಟು ಸಿನಿಮಾ ಹಿಟ್ಟಾದಷ್ಟು ಕೆಲಸ ಕಮ್ಮಿ ಆಗುತ್ತೆ, ಕೆಲಸ ಐ ಥಿಂಕ್ ಕೆಲಸ ಜಾಸ್ತಿ ಆಗ್ತಾ ಹೋಗುತ್ತೆ, ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ. ದೇರ್ ಆರ್ ಟೂ ಮೆನಿ ಥಿಂಗ್ಸ್ ಟು ಟೇಕ್ ಕೇರ್. ಒಬ್ಬ ನಾಯಕ ನಟನಾಗಿರಬೇಕು ಅಂತಂದರೆ ಆ್ಯಕ್ಟಿಂಗ್ ಜೊತೆಗೆ ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ಇವತ್ತಿಗೆ. ಸೊ ಅದನ್ನೆಲ್ಲವನ್ನು ಯು ಶುಡ್ ಟೇಕ್ ಕೇರ್. ಸೊ ಅದನ್ನೆಲ್ಲ ತುಂಬ ಚೆನ್ನಾಗಿ ಸಂಭಾಳಿಸ್ಕೊಂಡು ಆ್ಯಂಡ್ ಪ್ರೊಡಕ್ಷನ್ನ ಸಂಭಾಳಿಸ್ಕೊಂಡು, ನಾನಿ ಸರ್ನ ನೋಡಿದಾಗ ತುಂಬ ಹತ್ತಿರದಿಂದ ನೋಡಿದಾಗ ಆ ಪ್ರೊಡಕ್ಷನ್ನ ಅಷ್ಟೇ ಚೆನ್ನಾಗಿ ಸಂಭಾಳಿಸ್ಕೊಂಡು, ಒಂದಿಷ್ಟು ಜನ ಹೊಸ ಪ್ರತಿಭೆಗಳಿಗೆ ಅವಕಾಶಗಳು ಕೊಟ್ಕೊಂಡು, ಆ ರೀತಿ ಇರೋದು ಬಹಳ ಕಷ್ಟ. ಆ್ಯಂಡ್ ಅವರು ತುಂಬ ಗ್ರೇಸ್ಫುಲ್ಲಾಗಿ ಆ ರೀತಿ ಇದ್ದಾರೆ. ಈಗ ರಶ್ಮಿಕಾ ಅವರು ಈಗ ಗಮನಿಸ್ಬೋದು ನೀವು, ಕನ್ನಡ ಅಂತ ಬಂದಾಗ ಆವಾಗ ಟ್ರೋಲ್ ಆಗ್ತಾರೆ, ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸೊ ನಾವು ಕನ್ನಡಿಗಳೆಲ್ಲ ನಂದು ಮೂಲತಃ ನಾನು ಇಲ್ಲಲ್ಲ ಅಂತ ಕೂಡ ಎಲ್ಲೋ ಒಂದು ಕಡೆ ಹೇಳ್ಕೊತಾರೆ. ಅದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಯಿತು. ಸೊ ನೀವು ಕಂಡಂತೆ ಕನ್ನಡದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ನಾನು ಕೊಡಗಿನ ಹುಡುಗಿ ಅನ್ನೋ ಬಗ್ಗೆ ಅವ್ರಿಗೂ ಒಲವಿದೆಯಾ ಹೇಗೆ? ಅಥವಾ ಈ ಥರ ಕಮೆಂಟ್ಗಳು ಬರೋದು, ಟ್ರೋಲ್ಗಳಾಗೋದ್ರ ಬಗ್ಗೆ ಅವ್ರು ಏನಾರು ಬೇಸರ ಮಾಡ್ಕೋತಾರ ಅಂತ, ಇದ್ರ ಬಗ್ಗೆ ಏನಾರು ಚರ್ಚೆ ಮಾಡಿದ್ದೀರಾ ನೀವು ಅಂತ? ಖಂಡಿತವಾಗ್ಲೂ ಇರುತ್ತೆ. ನಾವೀಗ ಮಾತಾಡ್ತಿರ್ಬೇಕಾದ್ರೂ ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ. ಈ ಟ್ರೋಲ್ಸು, ಈ ಕಾಂಟ್ರವರ್ಸಿಸು ತುಂಬ ನೇರವಾಗಿ ಹೇಳ್ತೀನಿ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಓಕೆ, ಬಿಕಾಸ್ ಅವರವರ ವೈಯಕ್ತಿಕ ಬದುಕು, ಅವರವರಿಗೆ ಬೇಕಾದ ಹಾಗೆ ಬದುಕಬೇಕು. ಅದಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು. ಸೊ ಅವ್ರವ್ರ ಇಷ್ಟ. ಅವ್ರನ್ನ ಜನ ಅಕ್ಸೆಪ್ಟ್ ಮಾಡ್ಕೋತಾರೋ ಇಲ್ವೋ, ನೋಡ್ತೀವೋ ಇಲ್ವೋ, ಮತ್ತು ಅದು ಅವರ ಅಭಿಪ್ರಾಯ, ಜನರ ಅಭಿಪ್ರಾಯ. ಒನ್ಸ್ ಅಗೇನ್ ಇದರ ಮಧ್ಯೆ ನಾನು ನನ್ನ ಅಭಿಪ್ರಾಯವನ್ನು ಒಂದಿಷ್ಟು ಜನರಿಗೆ ಕೊಟ್ಟು ಅದನ್ನು ಮತ್ತೆ ಏನೋ ಅಲ್ಲಿ ಇನ್ನೊಂದಿಷ್ಟು ಕಮೆಂಟ್ ಸೆಕ್ಷನಲ್ಲಿ ಸ್ಟಾರ್ಟ್ ಆಗೋದು, ಬೆಂಕಿಗಳು ಸ್ಟಾರ್ಟ್ ಆಗೋದು. ಸೊ ಇಟ್ ಈಸ್ ವೆರಿ ಅನ್ನೆಸೆಸರಿ ಫಾರ್ ಮಿ. ಓಕೆ, ಸೊ ಒಂದು ಅದು. ಆ್ಯಂಡ್ ಎರಡು, ನಾನು ನೋಡಿದ ಹಾಗೆ ನಾವು ಸೆಟ್ಟಲ್ಲಿ ಸಿಗ್ತಾಯಿದ್ವಿ, ಶೂಟಿಂಗಲ್ಲಿ ಸಿಗ್ತಾಯಿದ್ವಿ, ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ, ಖಂಡಿತವಾಗ್ಲೂ ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ. ಆ್ಯಂಡ್ ಅದಾದಮೇಲೆ ಜಾಸ್ತಿ ಸ್ಕ್ರಿಪ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಬಿಕಾಸ್ ಅವರು ತೆಲುಗು ಕಲಿಬೇಕಿತ್ತು, ನಾನು ತೆಲುಗು ಕಲಿಬೇಕಿತ್ತು. ಸೊ ನನಗೂ ತೆಲುಗು ಕಲ್ತು ಮಾಡಬೇಕು, ಅವ್ರಿಗೂ ಕಲ್ತು ಮಾಡಬೇಕು. ಸೊ ಹಾಗಾಗಿ ಅದ್ರ ಮೇಲೆ ಗಮನ ಜಾಸ್ತಿ ಇರ್ತಾಯಿತ್ತು. ಆ್ಯಂಡ್ ಬಿಕಾಸ್ ಇಟ್ ವಾಸ್ ಒನ್ಸ್ ಅಗೇನ್ ಅ ಡಿಫ್ರೆಂಟ್ ಸ್ಟೋರಿ ಲೈನ್. ಪರ್ಫಾರ್ಮೆನ್ಸ್ ಲೆವೆಲಲ್ಲೂ ಬೇರೆ ಥರದೊಂದು ಪರ್ಫಾರ್ಮೆನ್ಸ್ ಇದೆ ಇಬ್ಬರದೂ. ಸೊ ಡೈರೆಕ್ಟರ್ ಜೊತೆ ಡಿಸ್ಕಷನ್ಸ್ ಆಗ್ತಿತ್ತು. ಸೊ ಈ ಒಂದು ಅಟ್ಮಾಸ್ಫಿಯರಲ್ಲಿ ನಾನು ಇದ್ದಿದ್ದು. ಸೊ ನನಗೆ ಇಷ್ಟು ಮಾತ್ರ ಗೊತ್ತು, ಇದರಿಂದ ಹೊರಗೆ ನನಗೆ ಗೊತ್ತಿಲ್ಲ. ಬಟ್ ನಾನು ನೋಡಿದಂಥ ರಶ್ಮಿಕಾ, ನನಗೆ ತಿಳಿದಂಥ ರಶ್ಮಿಕಾ ಅಂದರೆ ಶಿ ಈಸ್ ವೆರಿ ಹಾರ್ಡ್ ವರ್ಕಿಂಗ್, ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ವೆರಿ ಸ್ವೀಟ್. ಸೆಟ್ಟಲ್ಲಿ ಯಾವತ್ತೂ ಈಗ ಆ ಇಡೀ ಗರ್ಲ್ಫ್ರೆಂಡ್ ಸಿನಿಮಾ ಅಂತ ಆಗಿದ್ದು, ಇಟ್ ಈಸ್ ಬಿಕಾಸ್ ಆಫ್ ಹರ್. ಶಿ ಈಸ್ ದ ಗರ್ಲ್ಫ್ರೆಂಡ್. ಓಕೆ, ನಾನು ಆ ಸಿನಿಮಾದ ಒಂದು ಪಾರ್ಟ್, ನಾನು ಆ ಸಿನಿಮಾದ ಪಾರ್ಟ್ ಆಫ್ ದ ಫಿಲ್ಮ್ ನಾನು. ಸೊ ಬಟ್ ನಾನು ಯಾವತ್ತೂ ಅವರೊಂದು ದೊಡ್ಡ ಸ್ಟಾರ್ ಅಂತ ನನಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ. ಓಕೆ, ಸೊ ಐ ಆಲ್ವೇಸ್ ಫೆಲ್ಟ್ ಶಿ ಈಸ್ ಅ ಕೋ ಆರ್ಟಿಸ್ಟ್ ಆ್ಯಂಡ್ ಶಿ ಮೇಡ್ ಮಿ ಫೀಲ್ ದಟ್. ಸೊ ಆ ಕಂಫರ್ಟಬಲ್ನೆಸ್ ಅಲ್ಲಿಂದಿತ್ತು. ಆ್ಯಂಡ್ ಅವ್ರಿಗೆ ಊರಿಂದ ಕರ್ನಾಟಕದಿಂದ ಬಂದಿದ್ದೀನಿ, ಕನ್ನಡದವನು ಅಂತ ಬಹಳ ಖುಷಿ ಇತ್ತು. ಐ ಕ್ಯಾನ್ ಸಿ ದಟ್ ಆನ್ ಅವರ್ ಫೇಸ್. ಶಿ ವಾಸ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಸೊ ಹಾಗಾಗಿ ನನಗೆ ಗೊತ್ತಿರೋರು, ಶಿ ಈಸ್ ಅ ವೆರಿ ಸ್ವೀಟ್, ವೆರಿ ಹಂಬಲ್.
ನಾವೇನಾದರೂ ಕೆಲಸ ಮಾಡಿ ಅದನ್ನು ಇನ್ನೊಬ್ರು ಯಾರೋ ದೊಡ್ಡವರು ಅದನ್ನು ಒಪ್ತಾರೆ, ಅದಕ್ಕೆ ಏನಾದರೂ ಅವ್ರ ಕಡೆಯಿಂದ ಪ್ರಶಂಸೆ ಸಿಗ್ತದೆ ಅಂತ ಹೇಳಿದ್ರೆ ನಾವು ಅದರಷ್ಟು ಖುಷಿ ಪಡೋದು ಯಾವುದಿಲ್ಲ. ಸೊ ನಿಮ್ಮ ದಸರಾ ಮೂವಿ ನೋಡಿ ಚಿರಂಜೀವಿ ಸರ್ ಟ್ವೀಟ್ ಮಾಡ್ತಾರೆ, ಅದನ್ನು ನೀವು ಸೆಲೆಬ್ರೇಟ್ ಮಾಡ್ತೀರ. ಆ ಕ್ಷಣ ಹೇಗಿತ್ತು ಅಂತ, ಯಾಕಂದರೆ ಇಲ್ಲಿಂದ ಅಲ್ಲಿ ಹೋಗಿ ಅವ್ರ ಕಣ್ಣಿಗೆ ಗುರ್ತಿಸ್ಕೊಂಡು ಅವರು ಟ್ವೀಟ್ ಮಾಡೋಂಥ ಸಂದರ್ಭದಲ್ಲಿ ನಿಮ್ಮನ್ನು ಹೊಗಳೋದು, ಇದನ್ನೆಲ್ಲ ನೋಡೋಕೆ ಎಷ್ಟು ಖುಷಿ ಪಟ್ರಿ? ಅವ್ರನ್ನ ನೇರವಾಗಿ ಭೇಟಿಯಾಗಿತ್ತು, ಇದ್ರ ಬಗ್ಗೆ ಏನಾದ್ರು ಇದ್ರೆ ಹೇಳ್ಬೋದಾ? ಭಾಳ ಖುಷಿಯಾಗುತ್ತೆ, ಯಾಕಂದರೆ ಅಷ್ಟು ದೊಡ್ಡ ಕಲಾವಿದರು ಸಣ್ಣ ಸಣ್ಣ ಕಲಾವಿದ್ರ ಹೆಸರನ್ನ ತೊಗೊಂಡು ಟ್ವೀಟ್ ಮಾಡ್ತಾರೆ ಅನ್ನೋದು ಭಾಳ ದೊಡ್ಡ ವಿಚಾರ ಆಗುತ್ತೆ. ಅಲ್ಲಿ ನನ್ನ ಹೆಸರು ಬರೆದಿದ್ರೂ ಆಗಿರೋದು, ಬರೀದೇ ಇದ್ರೂ ಆಗಿರೋದು. ಸೊ ಸಿನಿಮಾಗೆ ಅಪ್ರಿಸಿಯೇಷನ್ ಮಾಡಿದ್ಮೇಲೆ ಅಲ್ಲಿ ಮಾಡಿರುವಂಥ ಕಲಾವಿದರನ್ನ ಅಪ್ರಿಷಿಯೇಟ್ ಮಾಡೋದು ಭಾಳ ಅವ್ರ ದೊಡ್ಡ ಗುಣ. ಅದು ಪರ್ಸ್ನಲಾಗಿ ಮೀಟ್ ಮಾಡೋಕ್ಕಾಗಿಲ್ಲ ಸರ್ನ, ಬಟ್ ಐ ಫೆಲ್ಟ್ ವೆರಿ ಹ್ಯಾಪಿ. ಯಾಕಂದರೆ ಎಲ್ಲೋ ಒಂದು ಕಡೆ ಈಗ ಕೆಲಸ ಗೊತ್ತಿರೋರು, ಅಷ್ಟು ವರ್ಷಗಳಿಂದ ಇಂಡಸ್ಟ್ರೀಲಿ ಇರೋರು, ಅಂಥವರು ಗುರುತಿಸ್ತಾರೆ ಅಥವಾ ಅಂಥವ್ರು ಅಪ್ರಿಷಿಯೇಟ್ ಮಾಡ್ತಾರೆ ಪರ್ಫಾರ್ಮ್ ಅಂತಂದಾಗ ಭಾಳ ಖುಷಿ ಆಗುತ್ತೆ. ಅಂದರೆ ಅದಕ್ಕೊಂದು ಸಾರ್ಥಕತೆ ಅಂತೀವಲ್ಲ, ಆ ರೀತಿ ಫೀಲ್ ಆಗುತ್ತೆ ನನಗೆ. ಅದೇ ಥರ ಬ್ಲಿಂಕ್ ಟೈಮಲ್ಲಿ ಶಿವಣ್ಣ ಸರ್ ಟ್ವೀಟ್ ಮಾಡಿದಾಗಲೂ ಹಾಗೆ ಅನಿಸಿತ್ತು. ಬ್ಲಿಂಕ್ ಸಿನಿಮಾ ಬಗ್ಗೆ ಅವರು ಸಿನಿಮಾ ರಿಲೀಸ್ ಆಗಿದ್ದರೂ ಕೂಡ ಕರ್ನಾಟಕದ ಮನಕ ಆಗಿತ್ತು, ಸೇಮ್ ದಿನ 2 ಸಿನಿಮಾ ರಿಲೀಸ್ ಆಗಿದ್ದು. ಬಟ್ ಆದರೂ ಕೂಡ ಬ್ಲಿಂಕ್ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಿರೋದನ್ನು ನೋಡಿ ಶಿವಣ್ಣ ಸರ್ ಟ್ವೀಟ್ ಮಾಡಿದರು. ಐ ಥಿಂಕ್ ಈ ಥರದ್ದು ನೋಡಿದಾಗ ಎಲ್ಲೋ ಒಂದು ಕಡೆ ಇದೆಲ್ಲ ಮಾಡೋದಕ್ಕೆ ನಮ್ಗೆ ಇನ್ಸ್ಪಿರೇಷನ್ ಅದು. ಸೊ ಇವ್ರನ್ನ ನೋಡಿದಾಗ, ಸೊ ಅವ್ರ ಸಿನಿಮಾನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು, ಓಕೆ ಒಳ್ಳೆ ಸಿನಿಮಾ ಬಂದಾಗ, ಹುಡುಗರು ಸಿನಿಮಾ ಬಂದಾಗ, ಒಳ್ಳೆ ಹುಡುಗರು ಸಿನಿಮಾ ಬಂದಾಗ, ಯಂಗ್ಸ್ಟರ್ ಸಿನಿಮಾಗಳು ಬಂದಾಗ ಅವ್ರು ನಮ್ಮ ಸಪೋರ್ಟ್ ಮಾಡೋ ರೀತಿ ಇದೆಯಲ್ಲ, ಭಾಳ ಖುಷಿ ಆಗುತ್ತೆ. ಸೊ ಐ ಥಿಂಕ್ ಎಲ್ಲ ಒಂದು ಕಡೆ ಸಣ್ಣ ಕ್ರೇವಿಂಗ್ ಇರುತ್ತೆ ಪ್ರತಿ ಸಿನಿಮಾ ಮಾಡಬೇಕಾದ್ರೂ. ಓಕೆ ದೊಡ್ಡವ್ರು ನೋಡಬೇಕಿದನ್ನು ನೋಡಿ ಅವ್ರಿಗೆ ಇಷ್ಟ ಆಗಬೇಕು ಅನ್ನೋದೆಲ್ಲ ಒಂದು ಕಡೆ ಇದ್ದೇ ಇರುತ್ತೆ ಅದು. ಸೊ ಅದು ಬಂದಾಗ ಭಾಳ ಖುಷಿ ಆಗುತ್ತೆ, ಇಡೀ ತಂಡ ಖುಷಿ ಆಗುತ್ತೆ. ಒಳ್ಳೆ ಹೈಟು, ಒಳ್ಳೆ ಪರ್ಸ್ನಾಲಿಟಿ, ನೋಡೋದಕ್ಕೂ ಚೆಂದ, ಬೇಸ್ ವಾಯ್ಸು, ಒಳ್ಳೆ ನಟ, ಇದ್ರ ನಡುವೆ ಈ ಲವ್ವು, ಕ್ರಶ್ಶು, ಮದುವೆ, ಈ ಥರದ್ದು ಏನಾದರೂ ಇದೆಯಾ ಜೀವನದಲ್ಲಿ ಅಂತ? ಇಷ್ಟು ಹೇಳಿದೆ ನಿಮಗೆ, ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಇದ್ರ ಮಧ್ಯೆ ಎಲ್ಲಿ ಏನು ಮಾಡೋದು ನೀವೇ ಹೇಳಿ. ಬಿಕಾಸ್ ಎನಿ ರಿಲೇಷನ್ಶಿಪ್ ರಿಕ್ವೈರ್ಸ್ ಟೈಮ್, ಸಮಯ ಬೇಕಲ್ಲ. ಅದು ಸಹಜ, ಕರೆಕ್ಟ್. ಅದೇ ಸಮಯ ಬೇಕಲ್ಲ. ಯಾಕಂದರೆ ಯಾವುದೇ ರಿಲೇಷನ್ಶಿಪ್ ಪ್ರಾಬಬ್ಲಿ ಫಸ್ಟ್ ಎಕ್ಸ್ಪೆಕ್ಟ್ ಮಾಡೋ ಟೈಮ್. ಸೊ ನಮ್ಮ ಹತ್ರ ಆ ಟೈಮೇ ಇಲ್ಲ. ಸೊ ಹಾಗಾಗಿ ಐ ಥಿಂಕ್ ಸದ್ಯಕ್ಕೆ ಸಿನಿಮಾ ಕೆಲಸ ಒಂದೆಲ್ಲೋ ಒಂದು ಕಡೆ ತಡ ಸೇರೋಣ ಫಸ್ಟ್, ಆಮೇಲೆ ನೋಡೋಣ. ಈಗ ಇಂಡಸ್ಟ್ರಿಯಲ್ಲಿ ಯಾರ ಜೊತೆ ಆದರೂ ನಾನು ಆ್ಯಕ್ಟ್ ಮಾಡಬೇಕು ಅಂತ ಇದ್ದರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರ ಜೊತೆ ಆಸೆ ಇದೆ, ಅಥವಾ ಅವರು ಪ್ರೊಡ್ಯೂಸರ್ ಆಗಬೇಕು ಅನ್ನೋ ಆ ಥರ ಆಸೆ ಇದ್ದರೆ ಯಾರು? ದೊಡ್ಡವ್ರಿಗೆ ಆ ಥರದ್ದು ಏನೋ ಥಾಟ್ ತಲೆಯಲ್ಲಿ ಇದೆಯಾ ಅಂತ ಹೇಳಿ? ನಾನು ಯಾರಿಗೂ ಪ್ರೊಡ್ಯೂಸರ್ ಆಗಬೇಕು ಅನ್ನೋ ಥಾಟ್ ನನಗಿಲ್ಲ ಖಂಡಿತವಾಗ್ಲೂ. ಬಿಕಾಸ್ ಇವೆ ನಾನೊಬ್ಬ ಕಲಾವಿದ ಆ್ಯಂಡ್ ಕಲಾವಿದನಾಗೇ ಇರೋದಕ್ಕೆ ಇಷ್ಟಪಡ್ತೀನಿ. ಉಳಿದಿದ್ದು ಎಲ್ಲವೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ. ಓಕೆ, ಸೊ ಪ್ರೊಡ್ಯೂಸು ಅಷ್ಟೇ. ಈ ಸಿನಿಮಾ ಮಾಡಿದ್ದು ನಾನು ತುಂಬ ಆನೆಸ್ಟಾಗಿ ನನ್ನ ಮನೆ ತೊಗೋಬೇಕಂತ ಇಟ್ಟಿದ್ದೆ ಕಾಸನ್ನ. ಸೊ ನಿಧಿ ಬಂದು ಈ ಥರ ಕತೆ ಹೇಳಿದಾಗ, ಓಕೆ ನಮ್ಮ ಬಜೆಟಲ್ಲಿ ಈ ಥರದ್ದು ಏನು ಮಾಡ್ಬೋದು ಅಂಥೇಳಿ ಆ ಡೌನ್ ಪೇಮೆಂಟ್ ತೆಗೆದು ಈ ಸಿನಿಮಾ ಮಾಡಿದ್ದು ನಾನು ಇವಾಗ. ಸೊ ನಾನು ಮುಂದೆ ಸಿನಿಮಾ ಮಾಡ್ತೀನೋ ಇಲ್ವೋ ಅನ್ನೋದು ಈ ಸಿನಿಮಾ ಮೇಲೆ ನಿಂತಿದೆ ಪ್ರೊಡಕ್ಷನಲ್ಲಿ. ಸೊ ಮುಂದೆ ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು. ಆ್ಯಕ್ಟಿಂಗ್ ಅಂತ ಬಂದಾಗ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತಿದೆ. ಪೌರಾಣಿಕ ಸಿನಿಮಾ ಮಾಡ್ಬೇಕಂತ ತುಂಬ ಆಸೆ ಇದೆ ನನಗೆ. ಬಟ್ ಅದಕ್ಕೆ ಎಲ್ಲವೂ ಕೂಡಿ ಬರಬೇಕು ಅದಕ್ಕೆ ಮತ್ತೆ ಒನ್ಸ್ ಅಗೇನ್. ಬಟ್ ಆ ಥರದ ಪಾತ್ರಗಳು ಮಾಡಬೇಕಂತ ತುಂಬ ಆಸೆ ಇದೆ. ಇನ್ನು ಯಾರ ಜೊತೆನಾದರೂ ಆ್ಯಕ್ಟ್ ಮಾಡಬೇಕು ಅಂತಂದರೆ ಗೊತ್ತಿಲ್ಲ, ಯಾರ ಜೊತೆ ಬಂದರೂ ಕತೆ ಮೇಲೆ ಹೋಗುತ್ತೆ. ಈಗಿನ ಸಂದರ್ಭದಲ್ಲಿ ಏನಾಗುತ್ತೆ, ಸ್ಕ್ರಿಪ್ಟ್, ಇಫ್ ಸ್ಕ್ರಿಪ್ಟ್ ಡಿಮ್ಯಾಂಡ್ಸ್ ದ್ಯಾಟ್, ಅಥವಾ ಒಂದು ಅದ್ಭುತವಾದ ಸ್ಕ್ರಿಪ್ಟ್, ಕಾಂಬಿನೇಷನ್ ಸ್ಕ್ರಿಪ್ಟ್ಗಳು ಬಂದರೆ ಡೆಫಿನೆಟ್ಲಿ ಯಾರಿದ್ರೂ ಮಾಡ್ತೀನಿ. ಹಾಗೆ ಓಕೆ, ಅಪ್ ಆ್ಯಂಡ್ ಡೌನ್ಸು ಅಂತ ಬಂದಾಗ, ಈಗ ಇಷ್ಟು ವರ್ಷಗಳಿಂದ ಎಲ್ಲವೂ ಈಸಿಯಾಗಿ ಇರಲಿಕ್ಕಿಲ್ಲ 100% ನಿಮಗೆ. ಯಾಕಂತ ಹೇಳಿದ್ರೆ ಸೀರಿಯಲ್ಗಳು ಮಾಡಿಕೊಂಡು ವೆಬ್ ಸೀರೀಸು, ಸಿನಿಮಾಗಳು ಎಲ್ಲನೂ ಕೂಡ ಮುಟ್ಬಿಟ್ಟಿದ್ದೀರಾ. ಸೊ ಅಪ್ ಆ್ಯಂಡ್ ಡೌನ್ಸ್ ಅಂತಲೂ ಕೂಡ ಬಂದಿರುತ್ತೆ ಜೀವನದಲ್ಲಿ. ನಿಮ್ಮ ಇಂಟರ್ವ್ಯೂ ಗಮನಿಸಿರ್ತಾರೆ ಯಾರೋ ಕೆಲವು, ನನ್ನ ಕೈಯಲ್ಲಿ ಏನೂ ಆಗಲ್ಲ, ಒಂದು ಸಿನಿಮಾ ಮಾಡಿದ್ವಿ, ಮುಗ್ದೇ ಹೋಯ್ತು ಲೈಫ್, ಆ ಥರದ್ದೆಲ್ಲ ಥಾಟ್ಗಳು ಒಂದಷ್ಟು ಜನಕ್ಕೆ ಇರುತ್ತೆ. ಅಂಥವ್ರಿಗೆ ನೀವು ಗಟ್ಟಿಯಾಗಿ ನಿಂತಿದ್ದೀರಿ ಇವತ್ತು, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಜೀವನದಲ್ಲಿ ನೀವು ಕಂಡಂತಹ ಈ ಸಿನಿಮಾ ಜೀವನದಲ್ಲಿ ಅಥವಾ ಈ ಬಣ್ಣದ ಬದುಕಿನಲ್ಲಿ ಕಂಡಂತಹ ಸವಾಲುಗಳ ಬಗ್ಗೆ ಹೇಳೋದಾದ್ರೆ, ಇವತ್ತು ಈ ರೀತಿ ನಿಂತಿದ್ರೆ ನಮಗೆಲ್ಲ ಹೆಮ್ಮೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಐ ಥಿಂಕ್ ಅಪ್ಸ್ ಆ್ಯಂಡ್ ಡೌನ್ಸ್ ಖಂಡಿತವಾಗ್ಲೂ ಎಲ್ಲರ ಜೀವನದಲ್ಲೂ ಇರುತ್ತೆ. ಒಬ್ಬ ಕಲಾವಿದನ ಜೀವನ ಅಂದಾಗ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಯಾಕಂದರೆ ನಾವು ನಮ್ಮ ಮನಸ್ಥಿತಿ, ಎಮೋಷನ್ಸ್ ಜೊತೆ ಕೆಲಸ ಮಾಡ್ತಾ ಇರ್ತೀವಿ. ಸೊ ನಮಗೊಂದು ಸ್ವಲ್ಪ ಜಾಸ್ತಿ ಇರುತ್ತೆ. ನಾನು ಹೇಳೋದು ಅಥವಾ ನಾನು ಫಾಲೋ ಮಾಡಿದ್ದು, ಆಪರ್ಚುನಿಟೀಸ್ ನಾಕ್ ಮಾಡಿದಾಗ ನಾವು ಆವಾಗ ಪ್ರಿಪೇರ್ ಆಗೋದಕ್ಕೆ ಹೋಗಬಾರ್ದು. ಯು ಶುಡ್ ಆಲ್ವೇಸ್ ಬಿ ಪ್ರಿಪೇರ್ಡ್. ಬಿಕಾಸ್ ಟುಡೇ ಮೊದಲು ಸಿನಿಮಾ ಮಾತ್ರ ಇತ್ತು, ಆಮೇಲೆ ಟಿ ವಿ ಬಂತು. ಟಿ ವಿ ಬಂದಾಗ ಏನಾಯಿತು, ಪ್ರಾಬಬ್ಲಿ ಟಿ ವಿ ಸಿನಿಮಾಗಳಿಗೆ ಕುತ್ತಾಗುತ್ತೆ ಅನ್ನೋ ಒಂದು ಇದಾಯಿತು. ಬಟ್ ಗ್ರ್ಯಾಜುಯಲಿ ಇಟ್ ಬಿಕೇಮ್ ಓಕೆ,
ಸೀರಿಯಲ್ ಆಡಿಯನ್ಸ್ ಬೇರೆ, ಸಿನಿಮಾ ಆಡಿಯನ್ಸ್ ಬೇರೆ ಅಂತ ಆಯಿತು. ಸೊ ಈಗ OTT ಬಂದಿದೆ. ಸೊ OTT ಬಂದಾಗ ಏನಾಯಿತು, ಸಿನಿಮಾ ಥಿಯೇಟ್ರಲ್ಲಿ ಹೋಗೋದೇ ಇಲ್ಲ, ಇನ್ನು ಕಷ್ಟ ಆಗುತ್ತೆ ಅಂತ ಆಯಿತು. ಬಟ್ ನೀವು ಇವತ್ತಿನ ದಿನ ನೋಡಿದ್ರೆ ನೀವು OTT ಬಂದಿದ್ದರಿಂದ ತುಂಬ ಸಿನಿಮಾಗಳು ಬದುಕೋತಾ ಇದ್ದಾವೆ. ಥಿಯೇಟ್ರಲ್ಲಿ ವರ್ಕೌಟ್ ಆಗಲಿಲ್ಲ ಅಂತಂದ್ರೂ OTTಗೆ ಸೇಲ್ ಮಾಡಿಕೊಂಡು ಒಂದು ಸ್ವಲ್ಪ ಅದರಲ್ಲಿ ಸಿನಿಮಾಗಳು ಉಳಿತಾ ಇದ್ದಾವೆ. ಆ್ಯಂಡ್ ಸಿನಿಮಾ ನಿರ್ಮಾಣ ಮಾಡುವ ಸಂಖ್ಯೆನೂ ಹೆಚ್ಚಾಗಿದೆ. ನಮ್ಮ ಕನ್ನಡದಲ್ಲಿ ಒಂದು ಸ್ವಲ್ಪ ಬರ್ತಾ ಕಮ್ಮಿ ಆಗ್ತಾಯಿದೆ. ಈ ವರ್ಷ ಕಮ್ಮಿ ಆಗಿದೆ ಆ್ಯಕ್ಚುಲಿ. ಬಟ್ ಜನರಲಿ ನೋಡಿದಾಗ ಕಂಟೆಂಟ್ಸ್ಗಳು ಜಾಸ್ತಿ ಆಗ್ತಾಯಿದೆ OTTಲಿ. ಸೊ ಹೆಂಗೆ ಆ್ಯಕ್ಟರ್ಸಿಗೆ ಏನು ಹೇಳ್ತೀನಿ ಅಂದರೆ, ದೇರ್ ಆರ್ ಎನ್ ನಂಬರ್ ಆಫ್ ಆಪರ್ಚುನಿಟೀಸ್. ಸೊ ಯು ಹ್ಯಾವ್ ವೆಬ್ ಸೀರೀಸ್, ಯು ಹ್ಯಾವ್ ಸೀರಿಯಲ್ಸ್, ಯು ಹ್ಯಾವ್ ಸಿನಿಮಾ, ಆ್ಯಂಡ್ ಯು ಕ್ಯಾನ್ ಡೂ ಯುವರ್ ಓನ್ ಶಾರ್ಟ್ ಫಿಲ್ಮ್ಸ್. ಯೂಟ್ಯೂಬ್ ಅಂತ ಚಾನಲ್ಗಳಿದ್ದಾವೆ. ಸೊ ನಿಮ್ಗೆ ಸಾಕಷ್ಟು ಆಪರ್ಚುನಿಟೀಸ್ ಇದೆ ಇವತ್ತು. ಬಟ್ ರಿಕ್ವೈರ್ಡ್ ಸ್ಕಿಲ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಇಲ್ಲ. ನಾವೀಗ ಒಬ್ಬ ಆ್ಯಕ್ಟ್ರ್ ಆಗಬೇಕು ಅಂತಂದರೆ ಅದಕ್ಕೆ ಟ್ರೈನಿಂಗ್ ಭಾಳ ಇಂಪಾರ್ಟೆಂಟ್. ಸೊ ನಾನೊಬ್ಬ ಕಲಾವಿದನಾಗಿ ಬರಬೇಕು ಅಂತಂದರೆ ಸೊ ಅದಕ್ಕೆ ಅದರದೇ ಆದ ಟ್ರೈನಿಂಗ್ ಇರುತ್ತೆ. ಬಿಕಾಸ್ ನಾನು ಹೆಂಗೆ ಇಂಜಿನಿಯರಿಂಗ್ ಮುಗಿಸ್ಕೊಳ್ದೇ ನಾನು ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕಾಗಲ್ಲ, ಅಥವಾ ವಾಟ್ ಎವರ್ ಡಿಗ್ರಿ ಮುಗಿಸ್ಕೊಳ್ದೇ ನಾನು ಹೋಗ್ಬಿಟ್ಟು ನನಗೆ ಆ ಕೆಲಸ ಬೇಕು, ಈ ಕೆಲಸ ಬೇಕಂತ ಅದಕ್ಕೆ ಅದರದ್ದೇ ಆದ ಓದಬೇಕಲ್ವ ಅದಕ್ಕೆ. ಸೊ ಆ್ಯಕ್ಟಿಂಗ್ ಕೂಡ ಅಷ್ಟೇ, ಅದರದ್ದೇ ಆದ ಒಂದಿಷ್ಟು ತಯಾರಿಗಳಿವೆ, ಟ್ರೈನಿಂಗ್ ಇದೆ, ಅದಕ್ಕೆ ಆದ ಕ್ಲಾಸಸ್ಗಳಿದ್ದಾವೆ. ಸೊ ಅಲ್ಲಿ ಹೋಗಿ ಕಲ್ತ್ಕೊಂಡ ತಕ್ಷಣ ಮತ್ತು ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ನಮ್ಮದು ಫಿಲ್ಮ್ ಸ್ಕೂಲ್ ಇದೆ, ನಾನು ಕಲ್ತಂಥ ಫಿಲ್ಮ್ ಸ್ಕೂಲ್ ಇದೆ, ಉಷಾ ಭಂಡಾರಿ ಮೇಡಮ್ದು ಆಪ್ ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ ಅಂತ. ನಾನು ಅಲ್ಲೇ ಫಿಲ್ಮ್ ಸ್ಕೂಲ್ ಮಾಡಿದ್ದು. ಸೊ ಅಲ್ಲೇ ಟೀಚ್ ಮಾಡ್ತಾ ಇರ್ತೀನಿ, ಗೆಸ್ಟ್ ಫ್ಯಾಕಲ್ಟಿ ಟೀಚ್ ಕೂಡ ಮಾಡ್ತಾಯಿದ್ದೀನಿ ನಾನು. ಸೊ ನಾನು ನೋಡಿದ್ದು ಏನಂದರೆ, ಯಂಗ್ಸ್ಟರ್ಸಲ್ಲಿ ಒಂದು ಸತಿ ಕ್ಲಾಸ್ ಮುಗಿಸ್ಕೊಂಡು ಹೋಗ್ಬಿಟ್ರೆ ಆ್ಯಕ್ಟಿಂಗ್ ಬಂದ್ಬಿಡ್ತು ಅನ್ಕೋತಾರೆ. ಅಥವಾ ಸರ್ ನನಗೆ ಎಲ್ಲರೂ ಹೇಳ್ತಾರೆ ನನ್ನ ಸುತ್ತ ಸಖತ್ತಾಗಿ ಮಾಡ್ತೀನಿ ನೀನು ಆ್ಯಕ್ಟಿಂಗ್ ಅಂತ. ಓಕೆ, ಎಲ್ಲಿ ಏನು ಮಾಡಿ ಸರ್, ನಂಗೆ ಚಿಕ್ಕ ವಯಸ್ಸಿಂದ ಮಾಡ್ತಿದ್ದೆ, ನಂಗೆ ಬರುತ್ತೆ ಅಂತ. ಐ ಥಿಂಕ್ ಇದ್ದಾರೆ ಆ ಥರ, ಇಲ್ಲ ಅಂತಲ್ಲ. ಬಟ್ ಅಂಥವ್ರಿಗೂ ಟ್ಯೂನಿಂಗ್ ಬೇಕು ಅಂತ ಅನಿಸುತ್ತೆ. ಎಲ್ಲಿ ಎಷ್ಟು ಕೊಡಬೇಕು, ಎಷ್ಟು ಕಮ್ಮಿ ಮಾಡಬೇಕು. ಯಾಕಂದರೆ ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ಆ್ಯಕ್ಟಿಂಗ್ ಹೇಗೆ ಅಂತಂದರೆ, ಒಬ್ಬ ಕಲಾವಿದನ ಹೇಗೆ ರೆಡಿ ಮಾಡ್ತಾರೆ ಅಂತಂದರೆ, ಕಲ್ಲು ಮತ್ತು ಮಣ್ಣು ಎರಡು ಕಾಂಬಿನೇಷನ್ ಥರ. ಕೆಲವ್ರು ಕಲ್ಲಾಗಿರ್ತಾರೆ, ಎಲ್ಲವೂ ಜಾಸ್ತಿ ಇರುತ್ತೆ, ಅದಕ್ಕೆ ಕರೆಕ್ಟಾಗಿ ಹೊಡೆದು ಒಂದು ಶೇಪಿಗೆ ತರಬೇಕು. ಓಕೆ, ಮಣ್ಣು ಅಂದರೆ ಸ್ವಲ್ಪ ಕಮ್ಮಿ ಇರುತ್ತೆ, ಅದಕ್ಕೆ ಎಷ್ಟು ಬೇಕಷ್ಟು ನಾವು ಕೂರಿಸ್ಕೊಂಡು ಹಾಕಿ ಅದನ್ನೊಂದು ಶೇಪಿಗೆ ತರಬೇಕು, ಒಂದು ವಿಗ್ರಹ ಮಾಡಬೇಕು. ಸೊ ಎರಡು ಪ್ರೊಸೆಸ್ ಇರುತ್ತೆ ಆ್ಯಕ್ಟಿಂಗಲ್ಲಿ. ಸೊ ನಾವು ಯಾವ ಜಾಗದಲ್ಲಿ ನಿಂತಿದ್ದೀವಿ, ನಾವು ಕಲ್ಲ ಮಣ್ಣ, ಸೊ ನಮ್ಗೆ ಹೆಚ್ಚಿಗೆ ಬೇಕಾ ಕಮ್ಮಿ ಬೇಕಾ, ಇಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಇದೆ. ಆ್ಯಂಡ್ ಒಬ್ಬ ಡೈರೆಕ್ಟರ್, ಆ್ಯಂಡ್ ಇವತ್ತಿನ ದಿನಕ್ಕೆ ಏನಾಗ್ತಾ ಇದೆ, ಸ್ಕ್ರಿಪ್ಟು ಬಂದ ಮೇಲೆ ಒಬ್ಬ ನಿರ್ದೇಶಕರ ಜೊತೆ ನಾವು ಮಾತುಕತೆ ಕೂತ ಮೇಲೆ ಒಬ್ಬ ನಿರ್ದೇಶಕರಿಗೆ ಏನು ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ನನ್ನ ಪ್ರಕಾರ ಟ್ರೈನಿಂಗ್ ಬೇಕು. ನನ್ನ ಪ್ರಕಾರ ಆ ಟ್ರೈನಿಂಗ್ ಇದ್ದಾಗ ಏನಾಗುತ್ತೆ, ಅವ್ರು ಏನು ಹೇಳ್ತಾ ಇದ್ದಾರೆ, ಏನನ್ನು ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಅದನ್ನು ತಿಳ್ಕೊಂಡು ನಾನು ಏನೇನೆಲ್ಲ ಕೊಡ್ಬೋದು ಇವರಿಗೆ. ಬಿಕಾಸ್ ಐ ಥಿಂಕ್ ಯು ಶುಡ್ ಗಿವ್ ಆಪ್ಷನ್ಸ್. ನೀವು ಒಂದು ಸೀನ್ನ ಒಂದು ಇದನ್ನು ಈ ಥರ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ, ಸರ್ ನಾನು ಇದನ್ನು ಈ ಥರ ಮಾಡಲಾ ಅಥವಾ ಹಿಂಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ. ಯು ಶುಡ್ ಗಿವ್ ಯುವರ್ ಆಪ್ಷನ್ ಆ್ಯಸ್ ಅನ್ ಆ್ಯಕ್ಟರ್. ಸೊ ಹಾಗಾಗಿ ಪ್ಲೀಸ್ ನಿಮ್ಮ ಸ್ಕಿಲ್ಸ್ನ, ನಿಮ್ಮ ಕ್ರಾಫ್ಟ್ನ ಗಟ್ಟಿ ಮಾಡ್ಕೊಳ್ಳೋ ಕಡೆ ಗಮನ ಕೊಡಿ. ಸೊ ಅದು ಮಾಡಿಕೊಂಡ್ರೆ ಎಲ್ಲೋ ಒಂದಿನ ಬಂದು ಆಪರ್ಚುನಿಟಿ ನಾಕ್ ಮಾಡುತ್ತೆ, ತುಂಬ ದೊಡ್ಡದಾಗಿ ನಾಕ್ ಮಾಡುತ್ತೆ. ಆ ಟೈಮಲ್ಲಿ ನಾವು ಪ್ರಿಪೇರ್ಡ್ ಆಗಿರಬೇಕು. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ನಾನು ಪ್ರಿಪೇರ್ ಆಗ್ತೀನಿ ಅಂತ ಹೋದರೆ, ಅಥವಾ ನನಗೆ ಆಲ್ರೆಡಿ ಬಂತು ಅಂತ ಅಂದ್ಕೊಂಡ್ರೆ ಮೋಸ್ಟ್ಲಿ ಅಲ್ಲಿಗೆ ಫುಲ್ ಸ್ಟಾಪ್ ಆಗೋಗುತ್ತೆ. ಕಲಿತಾ ಇದ್ದೀನಿ ಅನ್ನೋದು ಯಾವಾಗಲೂ ಕಾಮ, ಅದು ಹೋಗ್ತಾನೆ ಇರುತ್ತದು. ಕಲ್ತಿದ್ದೀನಿ ಅಂದರೆ ಫುಲ್ ಸ್ಟಾಪ್, ಅದು ಅಲ್ಲಿಗೆ ನಿಂತು ಹೋಗುತ್ತೆ. ಸೊ ಐ ಥಿಂಕ್ ಯು ಶುಡ್ ಕೀಪ್ ಲರ್ನಿಂಗ್. ಎಸ್ ಸರ್, ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ರಿ. ವಿಡಿಯೋ ಮೂಲಕ ನಿರ್ಮಾಪಕರಾಗಿ ದೊಡ್ಡ ಮಟ್ಟದಲ್ಲಿ ಶೈನ್ ಆಗಿ ಮತ್ತೆ ನಿರ್ಮಾಪಕರಾಗಿ ಈ ಥರ ಹೊಸ ಪ್ರತಿಭೆಗಳಿಗೆ ಅವಕಾಶಗಳನ್ನ ಕೊಡ್ತಾ ಬನ್ನಿ. ನಿಮ್ಮಿಂದ ಒಂದಷ್ಟು ಜನ ಬೆಳೀಲಿ ಅನ್ನೋದು ನಮ್ಮ ಆಸೆ ಕೂಡ ಹೌದು. ನೀವು ಏನು ಮನೆಗೆ ಅಂತ ತಗೊಂಡಂಥ ಹಣ ಅದು ಡಬಲ್ ತ್ರಿಬಲ್ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ. ಫೈನಲಿ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ನಿಮ್ಮ ಕಡೆಯಿಂದ, ವಿಡಿಯೋ ಟೀಮ್ ಕಡೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಕಳೆದ 11 ವರ್ಷಗಳಿಂದ ನಾನಾ ಪಾತ್ರಗಳಲ್ಲಿ ನನ್ನ ನೋಡ್ತಾ ಬಂದಿದ್ದೀರಾ. ನಾನು ನಿಮ್ಮನ್ನು ಮನರಂಜಿಸ್ತಾ ಇದ್ದೀನಿ. ಆ್ಯಂಡ್ ನೀವು ಅದಕ್ಕೆ ಸಾಕಷ್ಟು ಪ್ರೀತಿಯನ್ನು ಕೊಟ್ಟಿದ್ದೀರಾ ಆ್ಯಂಡ್ ಧೈರ್ಯವನ್ನು ತುಂಬಿದ್ದೀರಾ. ಅಂದರೆ ನಾನು ಇವತ್ತಿಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ನೀವು ಕೊಟ್ಟಂಥ ಧೈರ್ಯನೇ ಅದಕ್ಕೆ ಕಾರಣ. ಸೊ ಆ ಧೈರ್ಯವನ್ನು ನಂಬಿಕೊಂಡು ಇವತ್ತು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಇಟ್ಟು ವಿಡಿಯೋ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ. ಖಂಡಿತವಾಗ್ಲೂ ನಿಮಗೆ ಥಿಯೇಟ್ರಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುವಂಥ ಸಿನಿಮಾ. ಥಿಯೇಟ್ರಿಗೆ ಬಂದು ನೋಡಬೇಕಾ ಬೇಡವಾ ಅಂದರೆ ನಿಮ್ಗೆ ಈಗ ಸಾಕಾಗೋಗಿರುತ್ತೆ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾವು ಎಲ್ಲರೂ ಹೇಳ್ತಾ ಇರ್ತೀವಿ. ಆ್ಯಂಡ್ ನೀವು ಅದನ್ನು ಕೇಳಿ ನಿಮಗೂ ಬೇಜಾರಾಗಿರುತ್ತೆ. ಇಫ್ ಯು ಥಿಂಕ್ ನೀವು ಒಂದಿಷ್ಟು ಕಂಟೆಂಟ್ಸ್ಗಳು ನೋಡ್ತಿರ್ತೀರ ಸಿನಿಮಾದು, ಆ್ಯಂಡ್ ಈ ಪ್ರಮೋಷನಲ್ ಆ್ಯಕ್ಟಿವಿಟಿ ನೋಡಿರ್ತೀರ, ನಿಮಗೆ ಈ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡುವಂಥ ಸಿನಿಮಾ ನೋಡಬಹುದು ಅಂತ ಅನಿಸಿದ್ರೆ ಮೊದಲನೇ 3 ದಿನದಲ್ಲೇ ನೋಡಿ, ಅದೊಂದು ಸಹಾಯ ಮಾಡಿ. ಸೊ ನಿಮಗೆ ಅನಿಸಿದ್ರೆ ಆ ಕಂಟೆಂಟ್ ಇಷ್ಟ ಆಗಿದೆ ಅಂತ ಮೊದಲನೇ 3 ದಿನದಲ್ಲಿ ನೋಡಿದಾಗ ಸಿನಿಮಾ ಇನ್ನೊಂದಿಷ್ಟು ಜನರಿಗೆ ರೀಚ್ ಆಗುತ್ತೆ. ಆದಷ್ಟು ಬೇಗ ತೆರೆ ಮೇಲೆ ಬರ್ತೀವಿ. ಸೊ ಪ್ರೀತಿ ಇರಲಿ, ಯಾವಾಗಲೂ ನಮ್ಮ ಜೊತೆಯಲ್ಲಿರಿ, ಆಶೀರ್ವಾದ ಇರಲಿ.
ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಮತ್ತೆ ಈ ವಿಚಾರಕ್ಕೆ, ಈ ಸಿನಿಮಾದ ವಿಚಾರಕ್ಕೆ ಮತ್ತೆ ಸೇರೋಣ, ಮತ್ತೆ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.